ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಲವ್ ಫಾರ್ ಟೂ ಲೈಫ್ಸ್ ನ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಪಾರ್ಟ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ್ಲೇ ಸೆಕೆಂಡ್ ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ, ಅವಾಗ್ಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಲಿಕ್ಷಿ, ಹೀರೋ ಮತ್ತೆ ಸೇನಾಧಿಪತಿ ಶಾ ಈ ಮೂರು ಜನ ಫುಲ್ ಆಗಿ ಟೈಟ್ ಆಗ್ಬಿಟ್ಟು ಟ್ರೂತ್ ಆರ್ ಡೇರ್ ನ ಆಡ್ತಾ ಇರ್ತಾರೆ. ಅದಾದ್ಮೇಲೆ ಏನಾಯ್ತು ಅಂತ ನೋಡೋಣ. ಹೀರೋಯಿನ್ ಅಂತೂ ಫುಲ್ ಆಗಿ ಟೈಟ್ ಆಗ್ಬಿಟ್ಟಿರ್ತಾಳೆ. ನಮ್ ಹೀರೋ ನಂಗೆ ವ್ಯತ್ಯಾಸವಾಗಿ ನೋಡ್ತಾ ಇರೋದಕ್ಕೆ ನಮ್ ಹೀರೋ ಕೇಳ್ತಾನೆ, ಏನು ನನ್ ಮುಖದಲ್ಲಿ ಏನಾದ್ರು ಅಂಟ್ಕೊಂಡಿದ್ಯಾ, ಯಾಕಾಗ ನೋಡ್ತಾ ಇದೀಯ ಅಂದಾಗ, ಏನಿಲ್ಲ ನೀವ್ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ, ಅದೇನಿದು ಹೊಸದಾಗಿ ಹೇಳ್ತಾ ಇದೀಯಾ, ವ್ಯತ್ಯಾಸವಾಗಿದೆಯಲ್ಲ ಅಂದಾಗ, ಏನಿಲ್ಲ ನೀವ್ ಯಾವತ್ತು ತುಂಬಾ ಚೆನ್ನಾಗಿರ್ತೀರಾ, ಆದ್ರೆ ಯಾವತ್ತು ನನ್ನನ್ನೇ ರಾಣಿಯಾಗಿಡ್ಬೇಕು, ನೀವ್ ಬೇರೆ ಯಾರನ್ನು ರಾಣಿಯಾಗಿ ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ. ಹಂಗೆ ಹೇಳ್ತಾ ಹಂಗೆ ಬಿದ್ದೋಗ್ಬಿಡ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗ್ ಸ್ವಲ್ಪ ಸಂತೋಷ ಆಗುತ್ತೆ. ಅದಾದ್ಮೇಲೆ ಅವಳನ್ನ ಎತ್ಕೊಂಡೋಗಿ ಹಂಗೆ ಬೆಡ್ ಮೇಲೆ ಮಲಗಿಸ್ತಾನೆ. ಆಸ್ ಯೂಶುವಲ್ ಅವಳು ಯಾವಾಗ ಮಾಡರ್ನ್ ವರ್ಲ್ಡ್ ಅಲ್ಲಿ ಮಲ್ಗೋ ತರ ಮಲಗ್ತಾಳೆ. ಈ ಕಡೆ ನಮ್ ಹೀರೋ ಮಲ್ಕೊಳ್ತಾನೆ. ಆದ್ರೆ ಒಂದ್ ಹೊತ್ತಲ್ಲಿ ಸ್ಕ್ರೀನ್ ಹಂಗೆ ಕೆಳಗಡೆ ಬಿದ್ದೋಗ್ಬಿಡತ್ತೆ. ಏನಂತ ನೋಡಿದ್ರೆ ಹೀರೋಯಿನ್ ಟೈಟ್ ಆಗಿರೋ ಜೋಶಲ್ಲಿ ಹಂಗೆ ಬಂದು ನಮ್ ಹೀರೋ ಪಕ್ಕದಲ್ಲಿ ಮಲಗಿರ್ತಾಳೆ. ನಮ್ ಹೀರೋ ಕೂಡ ಏನಿದು ಇವಳಿಂಗ್ ಬಂದ್ ಮಲಗಿದಾಳೆ ಅಂದಾಗ ಹೀರೋಯಿನ್ ಕೂಡ ಹಂಗೆ ನಿದ್ದೆ ಕಣ್ಣಲ್ಲಿ ಹೇಳ್ತಾ ಇರ್ತಾಳೆ, ರಾಜಾ ಇದೇ ಚೆನ್ನಾಗಿದೆ, ನಾವ್ ಯಾವತ್ತಿಗೂ ಹಿಂಗೆ ಇರೋಣ ಅಂತ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗ್ ಸಂತೋಷ ಆಗುತ್ತೆ. ಆದ್ರೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅವಳ ನತ್ತಿ ಮೇಲೆ ಮುತ್ ಕೊಟ್ಬಿಟ್ಟು ಹಂಗೆ ಮಲ್ಕೊಳ್ತಾನೆ. ಹೇಳ್ಬೇಕಾದ್ರೆ ನಮ್ ಹೀರೋ ಕೂಡ ಹೀರೋಯಿನ್ ಮೇಲೆ ಲೈಟ್ ಆಗಿ ಫೀಲಿಂಗ್ಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅವಳಿಗೆ ಎಚ್ಚರ ಆಗುತ್ತೆ. ನೋಡ್ತಾರೆ ರಾಜ ಬೆಡ್ ಮೇಲೆ ತಾನೆ ಮಲಗಿರ್ತಾಳೆ. ಅದನ್ನ ಹೋಗ್ಬಿಟ್ಟು ಏನಾಯ್ತು ನೈಟ್ ಏನಾಯ್ತು, ನಾನೇ ಇವಾಗ ಇಲ್ಲಿ ಬಂದ್ ಮಲ್ಕೊಂಡೆ, ಏನಾಯ್ತು ಅಂತ ಕೇಳ್ತಾ ಇದ್ದಕ್ಕೆ ರಾಜ ಕೇಳ್ತಾರೆ, ನೈಟು ತುಂಬಾ ಆಯ್ತು, ನೀನೇನ್ ಕೇಳ್ತಾ ಇದೀಯ ಅಂದಾಗ, ಇನ್ನು ತುಂಬಾ ಆಯ್ತಾ, ಏನಾಯ್ತು ಪ್ಲೀಸ್ ಹೇಳಿ ಅಂದಾಗ, ಆಗ ಹೀರೋ ಹೇಳ್ತಾನೆ, ನೀನು ನೈಟ್ ನನ್ನ ಸಾಯಿಸ್ಬಿಡ್ತೀನಿ ಅಂದಾಗ, ಚೀ ಇಷ್ಟೇನಾ, ನಾನೇನೇನೋ ಅನ್ಕೊಂಡೆ ಅಂದಾಗ, ಅಷ್ಟು ಮಾತ್ರ ಅಲ್ಲ, ನನ್ನನ್ನ ಲವ್ ಮಾಡ್ತಾ ಇದೀನಿ ಅಂದೆ, ನಾನಂದ್ರೆ ನಿನ್ಗೆ ತುಂಬಾ ಇಷ್ಟ ಅಂತ ಹೇಳ್ದೆ, ನನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳ್ದೆ ಅಂತ ಹಂಗೆ ಲೈನ್ ಆಗಿ ಆರ್ಡರ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಇವಳು ಸರಿ ಸ್ಟಾಪ್ ಮಾಡಿ, ನಾನು ನೈಟ್ ಫುಲ್ ಆಗಿ ಕುಡ್ದಿರೋದ್ರಿಂದ ಹಂಗೆ ಹೇಳ್ಬಿಟ್ಟೆ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಆ ಕಡೆ ಶಾ ಕೂಡ ಬರ್ತಾರೆ. ಕ್ಯಾಶುವಲ್ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಏನೋ ತಿನ್ಕೊಂಬಂದವ್ರು ಇವ್ರಿಬ್ರ ಹತ್ರ ಮಾತಾಡ್ಕೊಳ್ತಾ ಇರೋದನ್ನ ನೋಡ್ಬಿಟ್ಟು ಹಂಗೆ ಅವ್ರನ್ನ ಗೇಲಿ ಮಾಡ್ಕೊಂಡು ಹೋಗ್ತಾರೆ. ಇದು ಬೇರೆ ನಡೀತಾ ಇದೆಯಾ ಅಂತ ಹೇಳ್ಬಿಟ್ಟು, ಸರಿ ನನಗ್ ಸ್ವಲ್ಪ ಕೆಲಸ ಇದೆ, ಮಾಡರ್ನ್ ವರ್ಲ್ಡ್ ಒಳಗಡೆ ಹೋಗ್ತಾ ಇದೀನಿ, ಕಾಫಿ ಗಿಫಿ ಕುಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಫೆರಿನ ತೋರಿಸ್ತಾರೆ. ಫೆರಿಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಯಾಕಂದ್ರೆ ಈ ಸೇನಾಧಿಪತಿ ಶಾ ಇರ್ತಾರಲ್ಲ, ಅವ್ರು ಬಂದು ಇವಳ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ. ಯಾಕಂದ್ರೆ ಇವಳು ಸ್ವಲ್ಪ ಕೆಟ್ಟ ರೀತಿಯಲ್ಲಿ ನಡ್ಕೊಂತಾಳೆ ಅಂತ. ಅಂದ್ರೆ ಸುಮ್ನೆ ರಾಜಾಗೆ ಮತ್ತೆ ರಾಣಿಗೆಲ್ಲ ಹಿಂಸೆ ಕೊಡ್ತಾಳಲ್ಲ, ಅದ್ರಿಂದ ಹೇಳ್ಬೇಕಂದ್ರೆ ಇವಳು ತುಂಬಾ ಒಳ್ಳೆ. ಆದ್ರೆ ರಾಜ ಅವ್ರ ಅಮ್ಮ ಹತ್ರ ಒಳ್ಳೆ ಹೆಸರು ಎತ್ಕೋಬೇಕು ಅಂತ ಅವ್ರು ಹೇಳೋ ತರ ಇವಳು ಕೇಳ್ತಾ ಇದ್ಲು. ಈಗ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ, ಅತ್ತೆ ಇನ್ಮೇಲೆ ನಾನು ನೀವ್ ಹೇಳೋ ತರ ಎಲ್ಲ ಕೇಳಲ್ಲ, ನಾನು ಒಳ್ಳೆ ಹುಡುಗಿಯಾಗೆ ಇದ್ಬಿಡ್ತೀನಿ, ಏನಾದ್ರೂ ಒಳ್ಳೆ ಕೆಲಸ ಮಾಡಕ್ ಕೇಳಿ ಮಾಡ್ತೀನಿ, ಆದ್ರೆ ರಾಜ ವಿರುದ್ಧ ಮತ್ತೆ ರಾಣಿ ವಿರುದ್ಧ ನನ್ಗೇನು ಮಾಡಕ್ ಹೇಳ್ಬೇಡಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ. ಇದನ್ನ ಕೇಳಿಸ್ಕೊಂಡು ಆಯಮ್ಮ ಟೆನ್ಷನ್ ಆಗ್ಬಿಡ್ತಾಳೆ. ಇಷ್ಟು ದಿನ ನೀನು ಜೊತೆಗೆ ಇಟ್ಕೊಂಡಿದ್ದಕ್ಕೆನಾ, ನೀನೊಂದ್ ವೇಸ್ಟ್, ಇನ್ಮೇಲೆ ನನ್ಗೇನಕ್ಕೂ ಯೂಸ್ ಆಗಲ್ಲ, ಫಸ್ಟ್ ಹೋಗಿಲ್ಲಿಂದ ಅಂತ ಹೇಳ್ಬಿಟ್ಟು ಬೈದ್ ಬಿಡ್ತಾರೆ. ಅದಾದ್ಮೇಲೆ ಫೆರಿ ಕೂಡ ಹಂಗೆ ನಿಂತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಈ ಮಾಡರ್ನ್ ವರ್ಲ್ಡ್ ಅಲ್ಲಿ ಇರುತ್ತಲ್ಲ ಕ್ಲೀನರ್ ಮಿಷನ್ ಒಂದು, ಅದ್ ಹಂಗೆ ಆ ಕಡೆ ಬರೋದನ್ನ ನೋಡ್ತಾಳೆ. ಏನಿದು ವ್ಯತ್ಯಾಸವಾಗಿದೆ, ಏನೋ ಹುಳು ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಭಯ ಪಡ್ತಾಳೆ ಫಸ್ಟ್. ಆದ್ರೆ ಎಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ಸ್ಟ್ರೇಟ್ ಆಗಿ ಅದು ರಾಜ ರೂಮ್ ಒಳಗಡೆ ಹೋಗುತ್ತೆ. ಇವಳು ಅಲ್ಲಿಗೆ ಬಂದ್ಬಿಡ್ತಾಳೆ. ಆ ರಾಜ ರೂಮ್ ಅಲ್ಲಿ ತಾನೆ 2 ವರ್ಲ್ಡ್ ಕನೆಕ್ಟ್ ಆಗೋ ಗೋಡೆ ಇರೋದು, ಅದನ್ನ ನೋಡ್ಬಿಟ್ಟು ಇವಳು ಹಂಗೆ ಶಾಕ್ ಆಗ್ಬಿಡ್ತಾಳೆ. ಅದು ಬೇರೆ ಸ್ಟ್ರೈಟ್ ಆಗಿ ನಮ್ ಹೀರೋಯಿನ್ ರೂಮ್ ಗೆ ಹೋಗುತ್ತಲ್ವಾ. ಇವಳು ಬಂದ್ ನೋಡ್ಬಿಟ್ಟು ಅಲ್ಲಿರೋ ಥಿಂಗ್ಸ್ ನ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ, ತುಂಬಾನೇ ಭಯ ಪಡ್ತಾಳೆ. ಈಗ ಹಂಗೆ ಸ್ಟ್ರೈಟ್ ಆಗಿ ಒಳಗಡೆ ಬಂದವಳು ಬಾಲ್ಕನಿಯಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾಳೆ. ಈ ಮಾಡರ್ನ್ ವರ್ಲ್ಡ್ ಫುಲ್ ಆಗಿ ಹಂಗೆ ಲೈಟ್ ಇಂದ ಹಂಗೆ ಜಗ ಅಂತ ಉರಿತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅವಳಿಗೆ ಶಾಕ್ ಆಗುತ್ತೆ, ತುಂಬಾನೇ ಭಯ ಪಡ್ತಾ ಇದ್ಲಲ್ವಾ. ಈಗ ರಿಟರ್ನ್ ಹೆಂಗ್ ಒಳಗಡೆ ಹೋಗೋದು ಅಂತ ಗೊತ್ತಿಲ್ಲ, ದಾರಿ ಮರ್ತೋದ್ಲು. ಸ್ಟ್ರೇಟ್ ಆಗಿ ಇಳ್ದು ಕೆಳಗಡೆನೆ ಬಂದ್ಬಿಡ್ತಾಳೆ. ರೋಡ್ಗೆ ಬಂದ್ಬಿಟ್ಲು. ಯಾವ ಕಡೆ ಹೋಗೋದು ಎಲ್ಲೋಗೋದು ಅಂತ ಗೊತ್ತಿಲ್ಲದ ಪಾಪ ಹಂಗೆ ರೋಡಲ್ಲಿ ಓಡೋಗ್ತಾ ಇರ್ತಾಳೆ. ಅದು ನೈಟ್ ಟೈಮ್ ಆಗಿರೋದ್ರಿಂದ ಫುಲ್ ಆಗಿ ಕುಡಿದ್ಬಿಟ್ಟು ಹುಡುಗರೆಲ್ಲ ಸುತ್ತಾ ಇರ್ತಾರಲ್ವಾ. ಇವಳನ್ನ ನೋಡಿದ ತಕ್ಷಣ ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದ್ರಲ್ಲಿ ಇರ್ತಾರೆ ಡ್ರೆಸ್ ಎಲ್ಲ ಹಾಕೊಂಡಿರ್ತಾಳಲ್ಲ, ಇದನ್ನ ನೋಡ್ಬಿಟ್ಟು ಏನಮ್ಮ ಇದು ಇಂತ ಡ್ರೆಸ್ ಹಾಕೊಂಡಿದ್ಯಾ, ಯಾವ್ದೋ ನಾಟಕ ಕಂಪನಿಯಿಂದ ಬಂದಿರೋಂಗಿದೆ, ಬಾ ನಿನ್ಗೆ ಹೊಸ ಡ್ರೆಸ್ ಇಸ್ಕೊಡ್ತೀನಿ, ಒಳ್ಳೆ ಮಾಡರ್ನ್ ಡ್ರೆಸ್ ಇಸ್ಕೊಡ್ತೀನಿ, ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಎಳಿಯೋದು, ಅವಳನ್ನ ಟೀಸ್ ಮಾಡೋದಂತ ಮಾಡ್ತಾರೆ. ಇದೆಲ್ಲ ಮಾಡ್ತಾ ಇದ್ರೆ ಪಾಪ ಅವಳು ತುಂಬಾನೇ ಭಯ ಆಗುತ್ತೆ. ಬಿಡಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಂಗೆ ಮೇನ್ ರೋಡ್ ಅಲ್ಲೇ ಓಡೋಗ್ತಾ ಇರ್ತಾಳೆ. ಅವ್ಳಿಗೆ ಇನ್ನೂ ಗೊತ್ತಿಲ್ವಲ್ಲ ಇದು ರೋಡು ಸಿಗ್ನಲ್ ಎಲ್ಲ ಬೀಳುತ್ತೆ ಅಂತ ಹೇಳ್ಬಿಟ್ಟು ಪಾಪ ಓಡೋಗ್ತಾ ಇದ್ದವಳು ಸ್ಟ್ರೇಟ್ ಆಗಿ ಓಡೋದವಳು ಒಂದು ಬಸ್ ಎದುರುಗಡೆ ಬಂದ್ಬಿಡುತ್ತೆ. ಇದನ್ನ ನೋಡಿ ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾಳೆ. ಆದ್ರೆ ಸಡನ್ ಆಗಿ ಯಾರೋ ಬಂದವಳನ್ನ ಎಳೆದು ಕಾಪಾಡ್ತಾರೆ. ಯಾರಂತ ನೋಡಿದ್ರೆ ಆ ಸೇನಾಧಿಪತಿ ಶಾನೆ. ಅವ್ರನ್ನ ನೋಡಿದ್ಮೇಲೆ ಅವಳಿಗೆ ಸ್ವಲ್ಪ ತೃಪ್ತಿ ಆಗೋದು. ಯಾಕಂದ್ರೆ ಅವಳ ಮುಖ ಚೆನ್ನಾಗಿ ಗೊತ್ತಲ್ವಾ ಇವಳಿಗೆ. ಕರೆಕ್ಟ್ ಟೈಮ್ ಬಂದ್ ನನ್ನ ಕಾಪಾಡಿದ್ರಿ ಅಂತ ಹಗ್ ಮಾಡ್ಕೊಂಡು ಅಳಕ್ ಶುರು ಮಾಡ್ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋನ್ ಅವ್ರ ತಾತ ಒಂದು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಿರ್ತಾರೆ. ಅವ್ರಿಗೆ ಸ್ವಲ್ಪ ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಎಲ್ಲ ಗೊತ್ತಿರುತ್ತೆ. ಈಗ ಈ ರಾಜ ಅವ್ರು ಇರೋ ಊರಲ್ಲಿ ಈ ಇಂಗ್ಲಿಷ್ ಮೆಡಿಸನ್ ಎಲ್ಲ ಇರೋದಿಲ್ವಲ್ಲ, ಸೊ ಇವಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಗೊತ್ತಿರುತ್ತೆ. ಅವ್ರ ತಾತ ಹೇಳ್ಕೊಟ್ಟಿರ್ತಾರೆ, ಅದನ್ನೆಲ್ಲ ಬುಕ್ ಅಲ್ಲಿ ಬರೀತಾ ಇರ್ತಾರೆ. ಇದೆಲ್ಲ ರಾಜಾಗ ಯೂಸ್ ಆಗುತ್ತೆ ಅಂತ, ಅದರಿಂದ ಅವ್ರ ರಾಜ್ಯದಲ್ಲಿರೋ ಜನಗಳಿಗೆಲ್ಲ ಯೂಸ್ ಮಾಡಬಹುದು ಅಂತ ಹೇಳಿ ಬರೀತಾ ಇರ್ತಾಳೆ. ಅದನ್ನೆಲ್ಲ ರಾಜಾಗ ಹೇಳ್ತಾ ಇದ್ರೆ ರಾಜ ಹಂಗೆ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾರೆ. ಪರವಾಗಿಲ್ಲ ಇವಳು ಒಳ್ಳೆ ಹುಡುಗಿನೇ, ಒಂದು ಹೆಲ್ಪಿಂಗ್ ನೇಚರ್ ಇದೆ ಅಂತ ನೋಡ್ತಾ ಇರ್ತಾನೆ. ಇವನಿ ತರ ನೋಡೋದನ್ನ ನೋಡ್ಬಿಟ್ಟು ಹೀರೋಯಿನ್ ಕೂಡ ಗಮನಿಸ್ತಾಳೆ. ಏನ್ ರಾಜಾ ಹಂಗ್ ನೋಡ್ತಾ ಇದೀರಾ, ನನ್ ಮುಖದಲ್ಲಿ ಏನಾದ್ರು ಅಂಟ್ಕೊಂಡಿದ್ಯಾ ಅಂತ ಕೇಳಿದ್ರೆ, ಏನಿಲ್ಲ ನನಗೆ ನೈಟ್ ಒಂದ್ ಕನ್ಸ್ ಬಂದಿತ್ತು. ಆ ಕನ್ಸಲ್ಲಿ ನಾನ್ ಮಲ್ಗಿರ್ಬೇಕಾದ್ರೆ ನೀನ್ ನನ್ಗೆ ಕೇಳ್ದೆ ಎಲ್ಲೋ ಎದ್ದೊಟ್ಟೋಗ್ಬಿಟ್ಟಿದ್ದೆ, ತುಂಬಾ ಹತ್ರ ಹುಡುಕ್ದೆ, ನೀನೆಲ್ಲೂ ನನ್ಗೆ ಕಾಣಿಸಿಲ್ಲ ಅಂದಾಗ ಅವಳು ಹೇಳ್ತಾಳೆ, ಅದಕ್ ಚೆನ್ನಾಗೆ ಚಾನ್ಸ್ ಇದೆ. ಯಾಕಂದ್ರೆ ನಿಮ್ಮಮ್ಮ ಹಾಕೋ ಪ್ಲಾನ್
ಪ್ಲಾನ್ಗೆ ನಾನ್ ಯಾವಾಗ ಬೇಕಾದ್ರೂ ಎಸ್ಕೇಪ್ ಆಗ್ಬಿಡ್ತೀನಿ ಹೇಳ್ದೆ ಕೇಳ್ದೆ ಅಂತ ಹೇಳ್ತಾ ಇರ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಯಾರೋ ಮಾತಾಡ್ತಾ ಇರೋ ತರ ಕೇಳಿಸುತ್ತೆ. ಯಾರಂತ ನೋಡಿದ್ರೆ ಆ ಶಾ ಮತ್ತೆ ಫೆರಿ ಇಬ್ರು ಬರ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಗೆ ಶಾಕ್ ಆಗುತ್ತೆ. ಇವಳು ಹೆಂಗ್ ಇಲ್ಲಿ ಬಂದ್ಲು, ಇವಳಿಗೆ ತರ 2 ವರ್ಲ್ಡ್ ಕನೆಕ್ಟ್ ಆಗ್ತಿದೆ ಅಂತ ಗೊತ್ತಾಗೋಯ್ತಾ ಅಂತ ಶಾಕ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ 4 ಜನ ಕೂತ್ಕೊಂಡ್ ಮಾತಾಡ್ಬೇಕಾದ್ರೆ ಫೆರಿ ಹೇಳ್ತಾಳೆ, ಹೌದು ಈ ವಿಷಯ ಎಲ್ಲ ನನಗ್ ಗೊತ್ತಾಯ್ತು, ಆದ್ರೆ ನಾನು ಇದನ್ನ ಯಾರಿಗೂ ಹೇಳಲ್ಲ, ಮುಖ್ಯವಾಗಿ ರಾಜ್ ಅವ್ರ ಅಮ್ಮಗೆ ಹೇಳಲ್ಲ. ಇಷ್ಟು ದಿನ ನಾನು ಅವ್ರು ಹೇಳ್ತಾ ಇದ್ದಿದ್ ಕೆಟ್ಟ ಮಾತೆಲ್ಲ ಕೇಳ್ಕೊಂಡು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದೆ, ಇನ್ಮೇಲೆ ನನ್ನ ಹತ್ರ ನಡ್ಕೊಳ್ಳೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಹೀರೋಯಿನ್ ತುಂಬಾನೇ ಕೋಪ ಪಡ್ತಾಳೆ. ಎಲ್ಲ ಗೊತ್ತಿಲ್ದೆ ಮಾಡ್ಬಿಡ್ತೀಯ ನೀನು, ನಿನ್ನ ಹತ್ರ ಗೊತ್ತಿಲ್ದೆ ಮಾಡಿದ್ದಕ್ಕೆ ಅವತ್ ನನ್ ಪ್ರಾಣನೇ ಹೊರಟೋಗ್ತಾ ಇತ್ತು ಅಂತ ತುಂಬಾನೇ ಕೋಪ ಪಡ್ತಾಳೆ. ಆಗ ರಾಜ ಹೇಳ್ತಾರೆ, ಒಬ್ರು ಮನ್ಸಾರೆ ಕ್ಷಮೆ ಕೇಳಿದಾಗ ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಫೆರಿ ಕೂಡ ತುಂಬಾನೇ ಒಳಗಡೆ ಫೀಲ್ ಮಾಡ್ತಾ ಇದ್ದಾಳೆ, ಅದ್ರಿಂದಾನೇ ಅವಳು ಕ್ಷಮೆ ಕೇಳ್ತಾ ಇರೋದು, ನೀನ್ ಕೂಡ ಅವಳನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಸರಿ ಸರಿ ಆಯ್ತು ಅಂದ್ಬಿಟ್ಟು ಕ್ಷಮಿಸ್ಬಿಡ್ತಾಳೆ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಗೆ ಕಾಲ್ ಬರುತ್ತೆ. ಆ ಕಡೆ ಯಾರು ಮಾತಾಡಿದ್ರು ಅಂತ ಗೊತ್ತಿಲ್ಲ, ತುಂಬಾನೇ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿದಾಗ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಹೀರೋಯಿನ್ ಅವ್ರ ಅಜ್ಜಿ ಮನೆಗೆ ಹೋಗ್ತಾರೆ. ಅವರೇ ಕಾಲ್ ಮಾಡಿದ್ರು ಅಂತ ಕಾಣಿಸುತ್ತೆ. ಅಲ್ಲೋದ್ಮೇಲೆ ಅವ್ರ ಅಜ್ಜಿ ಮತ್ತೆ ಅರ್ಜಿ ಜೊತೆ ಇನ್ನೊಂದು ಹುಡುಗ ಇರ್ತಾನೆ. ಅವನಂತೂ ಲಿಕ್ಷಿನ ಮುಟ್ಟಿ ಮಾತಾಡ್ಸೋದು ಅಂದ್ರೆ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಇವ್ರ ಹತ್ರ ಕ್ಲೋಸ್ ಆಗಿರೋದನ್ನ ನೋಡ್ಬಿಟ್ಟು ಈ ಕಡೆ ಹೀರೋಗ್ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಯಾರು ಇವನು ಹೀರೋಯಿನ್ ಮುಟ್ಟಿ ಮಾತಾಡಿಸ್ತಾನೆ, ತುಂಬಾನೇ ಕ್ಲೋಸ್ ಆಗಿದ್ದಾನಲ್ವಾ ಅಂತ ಹೇಳ್ಬಿಟ್ಟು ಕೋಪ ಬರ್ತಾ ಇರುತ್ತೆ. ಅದಾದ್ಮೇಲೆ ಅವ್ನ್ ಕರೀತಾನೆ ನಮ್ ಹೀರೋಯಿನ್, ಬಾ ಲಿಕ್ಷಿ ಫೀಲ್ಡ್ ಅಲ್ಲಿ ಸ್ವಲ್ಪ ವರ್ಕ್ ಇದೆ ಹೋಗ್ಬಿಟ್ಟು ಬರೋಣ ಅಂದಾಗ ಹೀರೋಯಿನ್ ಅವ್ರ ಅಜ್ಜಿ ಹೇಳ್ತಾರೆ, ಅದೇನಪ್ಪ ಗೆಸ್ಟ್ ನ ಬಿಟ್ಬಿಟ್ಟು ಹೋಗ್ತಾ ಇದೀರಾ, ಗೆಸ್ಟ್ ನ ಕೂಡ ಕರ್ಕೊಂಡು ಹೋಗಿ ಅಂದಾಗ ಅಜ್ಜಿ ಹೊಲ ಕೆಲಸ ಮಾಡೋದಕ್ಕೆ ಗೆಸ್ಟ್ ಎಲ್ಲ ಏನಕ್ಕೆ, ನಾವೇ ಹೋಗ್ ಬರ್ತೀವಿ ಅಂದಾಗ ಟಕ್ಕಂತ ಹೀರೋ ಎದ್ ನಿಂತ್ಕೊಂಡು ಇಲ್ಲ ನಾನು ಬರ್ತೀನಿ, ನಂಗೆ ಹೊಲ ಕೆಲಸ ಮಾಡಕ್ ಬರಲ್ವಾ ಅಂತ ಅವ್ರ ಜೊತೆಗೆ ಹೋಗ್ತಾನೆ. ಅಲ್ಲೋಗ್ ನೋಡಿದ್ರೆ ಎಷ್ಟು ದೊಡ್ಡ ರಾಜ ಭಯಂಕರವಾಗಿ ಕೆಲಸ ಮಾಡಕ್ ಬಿಟ್ಟಿರ್ತಾರೆ. ಆದ್ರೂ ನಮ್ ರಾಜ ಏನ್ ಕಡಿಮೆ ಅಲ್ಲ, ಹೀರೋಯಿನ್ಗೋಸ್ಕರ ಅಲ್ಲಿ ಎಲ್ಲಾ ಕೆಲ್ಸಾನು ಮಾಡ್ತಾರೆ. ಆದ್ರೆ ಈ ಕಡೆ ಇವ್ರಿಬ್ರು ನೋಡಿದ್ರೆ ಕ್ಲೋಸ್ ಫ್ರೆಂಡ್ಸ್ ಅಂತ ಕಾಣಿಸುತ್ತೆ. ಚೆನ್ನಾಗಿ ಆಟ ಆಡ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಕೆಲ್ಸಾನ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಜ್ಜಿನ ತೋರಿಸ್ತಾರೆ. ಅವ್ರಂತೂ ತುಂಬಾನೇ ಖುಷಿಯಾಗಿ ಯಾರಿಗೋ ಕಾಲ್ ಮಾಡ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ಹೇಳ್ತಾರೆ, ಇದಕ್ ಮುಂಚೆ ಎಲ್ಲ ಲಿಕ್ಷಿಲಿಗ್ ಬರ್ಬೇಕಾದ್ರೆ ಒಬ್ಳೆ ಬರ್ತಾ ಇದ್ಲು, ಆದ್ರೆ ಈ ಸತಿ ಯಾವ್ದೊಂದು ಹುಡುಗನ್ನ ಕರ್ಕೊಂಡ್ ಬಂದಿದ್ದಾಳೆ, ಬಾಯ್ ಫ್ರೆಂಡ್ ಅಂತ ಕಾಣಿಸುತ್ತೆ, ತುಂಬಾ ಒಳ್ಳೆಯವನು, ನಮ್ ಲಿಕ್ಷಿಗೆ ಸರಿಯಾದ ಜೋಡಿ ಅಂತ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಇನ್ನೊಂದ್ 2 ದಿನ ಅದೇ ವಿಲೇಜ್ ಅಲ್ಲಿ ಇರ್ತಾರೆ. ಅಲ್ಲಿ ಏನೋ ಫೆಸ್ಟಿವಲ್ ಎಲ್ಲ ನಡೆಯುತ್ತೆ, ಅದ್ರಲ್ಲೆಲ್ಲ ತುಂಬಾನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಾದ್ಮೇಲೆ ಪಕ್ಕದ ಮನೆಯವರೆಲ್ಲ ಅಲ್ಲಿಂದ ಹೋದ್ಮೇಲೆ ಅಜ್ಜಿ ಒಬ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ನಮ್ ಹೀರೋ ಕೂಡ ಹೋಗಿ ಅಜ್ಜಿ ನಾನ್ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾ ಇರ್ತಾನೆ. ಆಗ ಅಜ್ಜಿ ಕೇಳ್ತಾರೆ, ನೀವಿಬ್ರು ಏನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ ಅಂದಾಗ ಹೀರೋಗೇನು ಅರ್ಥ ಆಗಲ್ಲ. ಏನ್ ಅಜ್ಜಿ ಏನ್ ಪ್ಲಾನ್ ಅಂತ ಕೇಳಿದಾಗ, ಏನು ಸುಮ್ನೆ ಆಟ ಆಡಿಸ್ತಾ ಇದ್ದೀರಾ, ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಬೇಡಿ, ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ನನ್ಗೂ ವಯಸ್ಸಾಗ್ತಾ ಇದೆ ಅಲ್ವಾ, ನನ್ ಮೊಮ್ಮಗಳ ಮದ್ವೆ ಕೂಡ ಕಣ್ತುಂಬ ನೋಡ್ತೀನಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ಅಜ್ಜಿ ನನ್ಗೇನೋ ಇಷ್ಟನೇ, ಲಿಕ್ಷಿನ ನಾನು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ, ಆದ್ರೆ ಲಿಕ್ಷಿ ಮನ್ಸಲ್ಲಿ ಏನಿದೆ ಗೊತ್ತಿಲ್ಲ ಅಂದಾಗ ಈ ಅಜ್ಜಿ ಹೇಳ್ತಾರೆ, ನನ್ಗೆ ಲಿಕ್ಷಿ ಬಗ್ಗೆ ಚೆನ್ನಾಗ್ ಗೊತ್ತು, ನೋಡೋದಕ್ಕೆ ತುರ್ತುರ ಅಂತ ಎಗರ್ಕೊಂಡು ಓಡಾಡ್ಕೊಂಡು ಚಿಕ್ಕ ಹುಡುಗಿ ತರ ಆಡ್ತಾಳೆ, ಆದ್ರೆ ಅವಳ ಮನ್ಸ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು, ಅವಳು ಕೂಡ ನಿನ್ನಂದ್ರೆ ತುಂಬಾನೇ ಇಷ್ಟ, ನಾನು ಅವಳನ್ನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ, ಇನ್ಮೇಲೆ ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ, ನನಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಅಂತ ಹೇಳ್ತಾರೆ. ಅಜ್ಜಿ ತರ ನಂಬಿಕೆ ಕೊಟ್ಟು ಮಾತಾಡೋದು ನಮ್ ಹೀರೋ ಕೂಡ ಹೊಸದಾಗ ಅನ್ಸುತ್ತೆ. ಜೊತೆ ಅವ್ನ್ಗೆ ತುಂಬಾ ನಂಬಿಕೆ ಬರುತ್ತೆ. ಸರಿ ಆಯ್ತು, ಲಿಕ್ಷಿ ಹತ್ರ ಒಂದ್ಸತಿ ಮಾತಾಡ್ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಿರ್ತಾನೆ. ಯಾವ್ದೋ ಒಂದು ಲೇಕ್ ಸೈಡ್ ಕುತ್ಕೊಂಡು ಅಲ್ಲಿರೋ ನೇಚರ್ ನೆಲ್ಲ ನೋಡ್ಕೊಂಡು ತುಂಬಾನೇ ಸಂತೋಷವಾಗಿ ಹೆಡ್ಸೆಟ್ ಎಲ್ಲ ಹಾಕೊಂಡು ಹಾಡೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಮಾತ್ರ ಲೇಕ್ ಸೈಡ್ ಇರೋ ನೇಚರ್ ನ ನೋಡಿ ಸಂತೋಷ ಪಡೋ ತರ ಇಲ್ಲ, ನಮ್ ಹೀರೋಯಿನ್ನೇ ಕಣ್ಣಾರ್ಸದೆ ನೋಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಏನು ಗೊತ್ತಿಲ್ಲದೆ ಹೆಡ್ಸೆಟ್ ಹಾಕೊಂಡು ಹಾಡೆಲ್ಲ ಕೇಳಿಸ್ಕೊಂಡು ಕ್ಯಾಶುವಲ್ ಆಗಿ ನೋಡೋತಾನೆ ಅಂತ ನಮ್ ಹೀರೋನ ನೋಡ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಸಡನ್ ಆಗಿ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಬಂದು ಲಿಕ್ಷಿಗೆ ಕಿಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ, ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಲಿಕ್ಷಿ, ನೀ ನನ್ ಗರ್ಲ್ ಫ್ರೆಂಡ್ ಆಗಿರ್ತಿ ಅಂತ ಕೇಳಿದ ತಕ್ಷಣ ನಮ್ ಹೀರೋಯಿನ್ ಏನು ಮಾತೇ ಬರ್ತಾ ಇಲ್ಲ, ಸೈಲೆಂಟ್ ಆಗಿ ನೋಡ್ತಾ ಇರ್ತಾಳೆ. ಸ್ವಲ್ಪ ತೀವ್ರ ನೋಡ್ದವನು ಸರಿ ಆಯ್ತು ಬಿಡು, ಇಷ್ಟ ಇಲ್ಲ ಅಂದ್ರೆ ಬಿಡು ಅಂತ ಹೇಳಿ ಹೆಡ್ಸೆಟ್ ನ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಅವಳು ಇರು ನಾನ್ ಯಾವಾಗ ಹೇಳ್ದೆ ಬಾಯಿಲಿ ಅಂತ ಅವ್ನ ಕೈನ ಹಿಡ್ಕೊಂಡು ಹೇಳ್ದು ಅವನ ಹೈಟ್ಗೆ ಇವ್ ಸ್ಟೂಲ್ ಹಾಕೊಂಡೆ ಹತ್ಬೇಕೇನೋ, ಹಂಗೆ ಅನ್ಸಿ ಅವ್ನ ಕೆನೆನ ಹಿಡ್ಕೊಂಡು ಕೆನೆಗೆ ಒಂದ್ ಮುತ್ ಕೊಟ್ಬಿಟ್ಟು ಈಗ ಹೆಂಗೋ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗ್ಬಿಟ್ರು. ಅದಾದ್ಮೇಲೆ ಅವ್ರ ವಿಲೇಜ್ ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ಅಜ್ಜಿಗೆಲ್ಲ ಗುಡ್ ಬೈ ಹೇಳ್ಬಿಟ್ಟು ಹೋಗ್ತಾರಲ್ವಾ, ಆ ಟೇಬಲ್ ಅವ್ರ ಅಜ್ಜಿ ಅವ್ರಿಗೆ ತಿನ್ನಕ್ಕೆ ಸ್ವಲ್ಪ ಫ್ರೂಟ್ಸ್ ಸ್ನಾಕ್ಸ್ ಅಂತೆಲ್ಲ ಒಂದು ಬಾಸ್ಕೆಟ್ ಅಲ್ಲಿ ಹಾಕೊಟ್ಬಿಟ್ಟು ಜೊತೆಗೆ ಒಂದು ಕವರ್ ಕೂಡ ಕೊಡ್ತಾರೆ, ಏನೋ ನನ್ ಕೈಲಿ ಆದಷ್ಟಮ್ಮ ಅಂತ ಹೇಳಿ. ಆದ್ರೆ ನಮ್ ಹೀರೋಯಿನ್ ಅಲ್ಲಿ ಏನು ಅಂತ ಓಪನ್ ಮಾಡಿ ನೋಡಲ್ಲ, ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕವರ್ ನ ಓಪನ್ ಮಾಡಿ ನೋಡ್ತಾಳೆ. ಹೇಳ್ಬೇಕಂದ್ರೆ ಅದ್ರಲ್ಲಿ ಒಂದು ಲೆಟರ್ ಇರುತ್ತೆ, ಮತ್ತೆ ತುಂಬಾನೇ ದುಡ್ಡಿರುತ್ತೆ. ಹೇಳ್ಬೇಕಂದ್ರೆ ಲಿಕ್ಷಿಗೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ, ಚಿಕ್ಕವಾಗಿಂದ ಅವ್ರ ಅಜ್ಜಿ ಹತ್ರನೇ ಬೆಳ್ದಿರ್ತಾಳೆ. ಅದಾದ್ಮೇಲೆ ಇವಳು ಸಿಟಿಯಲ್ಲಿ ಇರೋದು. ಅವ್ರ ಅಜ್ಜಿಗೆ ಏನ್ ಲೆಟರ್ ಅಲ್ಲಿ ಬರ್ದಿರ್ತಾರೆ ಅಂದ್ರೆ, ನನ್ ಕೈಲಿ ಆಗಿರೋ ಅಷ್ಟು ಅಮೌಂಟ್ ಅಮ್ಮ ನಿನ್ಗೋಸ್ಕರನೇ ನಾನ್ ಸೇರ್ಸಿಟ್ಟಿದ್ದು, ಇದು ನಿನ್ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಅಮೌಂಟ್ ಎಲ್ಲ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಲಿಕ್ಷಿಗ್ ತುಂಬಾನೇ ಬೇಜಾರಾಗುತ್ತೆ, ಹಂಗೆ ಹತ್ಕೊಂಡ್ ಬರ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಏನ್ ನಡೀತಾ ಇದೆ ಅಂದ್ರೆ, ಅರಮನೆಯಲ್ಲಿ ನಮ್ ಹೀರೋ ಇದಾರಲ್ವಾ, ಅವ್ರಿಗೆ ತಮ್ಮ ಅಂತ ಕಾಣಿಸುತ್ತೆ ಯಾರೋ ಹೊಸ ಮೆಂಬರ್ ಒಂದು ಎಂಟ್ರಿ ಆಗ್ತಾ ಇರ್ತಾರೆ. ಅವ್ರ ಅರಮನೆ ಒಳಗಡೆ ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ ತುಂಬಾ ಜನ ಕೆಲಸ ಮಾಡೋ ಹುಡುಗಿರೆಲ್ಲ ಯಾವ್ದೋ ಒಂದು ಬೋರ್ಡ್ ಮುಂದೆ ನಿಂತಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋಯಿನ್ ತುಂಬಾನೇ ಮಾಡರ್ನ್ ಆಗಿ ಇಲ್ಲೆಲ್ಲ ಚೇಂಜ್ ಮಾಡಿಟ್ಟಿರ್ತಾಳೆ. ಇಲ್ಲಿ ಕೆಲಸ ಮಾಡೋರೆಲ್ಲ ಯಾವ ಪೊಸಿಷನ್ ಅಲ್ಲಿ ಇದಾರೆ, ಅವ್ರ ಕೆಲಸ ಏನ್ ಅನ್ನೋದನ್ನೆಲ್ಲ ಬೋರ್ಡ್ ಮೇಲೆ ಬರ್ದಿರ್ತಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಕತ್ತಿಗೆ ಐಡಿ ಕಾರ್ಡ್ ಎಲ್ಲ ಬೇರೆ ಹಾಕಿಟ್ಟಿರ್ತಾಳೆ. ಇದನ್ನ ನೋಡಿ ರಾಜ್ ಅವ್ರ ತಮ್ಮಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನಿದ್ದೆಲ್ಲ ವ್ಯತ್ಯಾಸವಾಗಿ ಏನೇನೋ ಮಾಡಿಟ್ಟಿದ್ದೀರಾ ಅಂತ ಕೇಳಿದಾಗ ಇಲ್ಲಿರೋ ಕೆಲಸದವರೆಲ್ಲ ತಿರುಗಿ ನೋಡ್ಬಿಟ್ಟು ಹಾಯ್ ಅಂತ ಹೇಳ್ತಾರೆ. ಇದನ್ನ ನೋಡಿ ರಾಜಾಗ್ ಟೆನ್ಷನ್ ಆಗ್ಬಿಡುತ್ತೆ. ಏನು ಹಾಯ, ಏನದು, ಏನತ್ರ ಸೈನ್ ಲ್ಯಾಂಗ್ವೇಜ್ ಎಲ್ಲ ಮಾಡ್ತಾ ಇದೀರಾ ಅಂತ ಕೇಳಿದ ತಕ್ಷಣ ಅಲ್ಲಿರೋರೆಲ್ಲ ಹಂಗೆ ಕಾಲ್ಗೆ ಬಿದ್ಬಿಡ್ತಾರೆ. ಏನಿದು ನಿಮ್ ಅವತಾರ, ತಲೆಯಲ್ಲಿ ಏನೋ ಚುಚ್ಕೊಂಡಿದೀರಾ, ಜೊತೆ ಕತ್ತಲ್ ಬೇರೆ ಏನೋ ನಾಯಿ ಚೈನ್ ಹಾಕೊಂಡಂಗ ಹಾಕೊಂಡಿದ್ರೆ ಏನಿದಲ್ಲ. ಅಷ್ಟೇ ಅಲ್ಲ, ಏನದು ಅದ್ರಲ್ಲಿ ಮುಖ ಬೇರೆ ಕಾಣಿಸ್ತಿದೆ,
ಅದೆಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಆಗಲ್ಲಿರೋ ಕೆಲ್ಸದವರೆಲ್ಲ ಹೇಳ್ತಾರೆ ಇದನ್ನೆಲ್ಲ ಆ ಏಂಜಲ್ ರಾಣಿನೇ ನಮಗೋಸ್ಕರ ಮಾಡಿರೋದು ಅಂತ. ಏನು ಏಂಜಲ್ ರಾಣಿನ? ಅವ್ರ ಯಾರು? ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ ನಡೆದಿರೋದಲ್ಲ ಇವ್ರು ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಈ ರಾಜ ಅವ್ರ ತಮ್ಮ ಕೂಡ ರಾಜನ ಮೀಟ್ ಮಾಡ್ಬೇಕು ಅಂತ ಬರ್ತಾರೆ. ಇನ್ನೊಂದ್ ಕಡೆ ನಮ್ ರಾಜ ಅವ್ರ ರಾಜನ ನೋಡ್ಕೊಳ್ತಾರೋ ಇಲ್ಲೋ ಇಲ್ಲಿ ಲಿಕ್ಷಿನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಅವಳಿಗೆ ಬೇಕಾಗಿರೋ ಕೆಲ್ಸನೆಲ್ಲ ಮಾಡ್ಕೊಡೋದು, ಅವಳಿಗೆ ಬೇಕಾಗಿರೋ ಇಷ್ಟವಾಗಿರೋ ಅಡಿಗೆನೆಲ್ಲ ಮಾಡ್ಕೊಡೋದು, ಆತರ ಕೆಲ್ಸಕ್ಕೆ ಇಳಿದ್ಬಿಟ್ಟಿರ್ತಾರೆ. ಈಗ ಇವ್ರು ಮಾಡ್ಕೊಟ್ಟಿರೋ ಡಿಶ್ ನ ತಿನ್ಬಿಟ್ಟು ಹೀರೋಯಿನ್ ತುಂಬಾನೇ ಆಶ್ಚರ್ಯವಾಗಿ ಕೇಳ್ತಾ ಇರ್ತಾಳೆ, ಇದನ್ನೆಲ್ಲ ಹೆಂಗ್ ಕಲ್ತ್ರಿ? ನನ್ಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀರಾ ಅಂದಾಗ ಹೀರೋ ಹೇಳ್ತಾನೆ, ಇದನ್ನೆಲ್ಲ ಹೆಂಗ್ ಮಾಡೋದು ಅಂತ ನಿಮ್ಮ ಅಜ್ಜಿ ಹತ್ರ ಕಲ್ತೆ, ನೀನೇನು ನನ್ಗೆ ಹೆಲ್ಪ್ ಮಾಡ್ಬೇಕಾಗಿಲ್ಲ, ಇಲ್ಲ ನಾನೇ ಮಾಡ್ತೀನಿ ಅಂತ ಅವಳನ್ನ ತುಂಬಾನೇ ಪ್ಯಾಂಪರ್ ಮಾಡಿ ನೋಡ್ಕೊಳ್ತಾನೆ, ಮಾತಾಡ್ತಾನೆ. ಇದೆಲ್ಲ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಪರವಾಗಿಲ್ವೇ, ಇದು ತುಂಬಾನೇ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಮಾಡ್ಬೇಕಾಗಿರೋ ಅಡ್ಗೆನೆಲ್ಲ ಮಾಡಿ ನಮ್ ಹೀರೋಯಿನ್ ಕೂರ್ಸ್ಬಿಟ್ಟು ಸರಿ ತಿನ್ನು ಅಂತ ಹೇಳ್ತಾರೆ. ಅವಳು ಕೂಡ ತುಂಬಾನೇ ಆಸೆಯಿಂದ ತಿಂತಾ ಇರ್ಬೇಕಾದ್ರೆ ಬಾಯಲ್ಲಿ ಅನ್ನ ಅಂಟ್ಕೊಂಡಿರುತ್ತೆ. ಇವ್ನು ಕೂಡ ತುಂಬಾನೇ ರೊಮ್ಯಾಂಟಿಕ್ ಆಗಿ ಹೋಗಿ ಅನ್ನ ತೆಗಿತಾ ಇರ್ತಾನೆ. ಇದ್ರ ನೋಡ್ಬಿಟ್ಟು ಪರವಾಗಿಲ್ವ, ಇದು ಬೋನಸ್ ಆಗಿ ಸಿಗ್ತಾ ಇದೆ ಅಂತ ಕಿಸ್ ಮಾಡಕ್ಕೆ ಬರ್ತಾ ಇದ್ದಾನೆ ಅಂತ ರೆಡಿ ಆಗ್ತಾಳೆ. ಆದ್ರೆ ಅವ್ನು ನೋಡಿದ್ರೆ ಬಾಯಲ್ಲಿರೋ ಅನ್ನನ ಮಾತ್ರ ಎತ್ಬಿಟ್ಟು ಅವಳಿನ ಗೇಲಿ ಮಾಡೋ ತರ ನಗ್ತಾ ಇರ್ತಾಳೆ. ಈ ಕಡೆ ನಮ್ ಹೀರೋಯಿನ್ ಮುಖ ಹಂಗೆ ಬಾಡೋಗುತ್ತೆ. ಅದೇ ಟೈಮಲ್ಲಿ ವಾಕಿ ಟಾಕಿಲ್ ಒಂದ್ ಸೌಂಡ್ ಬರುತ್ತೆ. ಹೇಳ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡೋರ್ಗೆಲ್ಲ ಇವ್ರು ವಾಕಿ ಟಾಕಿ ಕೊಟ್ಟಿರ್ತಾರೆ. ಇಲ್ಲಿ ಏನೇ ನಡೆದ್ರು ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಭಯಂಕರ ಅಡ್ವಾನ್ಸ್ ಆಗಿ ಹೋಗ್ತಾ ಇರ್ತಾರೆ. ಆ ಕಡೆಯಿಂದ ವಾಕಿ ಟಾಕಿಲ್ ಹೇಳ್ತಾ ಇರ್ತಾರೆ, ರಾಜ ನಿಮ್ ತಮ್ಮ ಬಂದಿದ್ದಾರೆ, ನಿಮ್ನ ಮೀಟ್ ಮಾಡ್ಬೇಕಂತ ಇದಾರೆ, ಬೇಗ ಬನ್ನಿ ಅಂತ. ಅದಾದ್ಮೇಲೆ ಹೀರೋ ಕೂಡ ಸರಿ ಆಯ್ತು ನೀನ್ ಇಲ್ಲೇ ತಿಂತಾ ಇರು, ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿ ಅವ್ರ ತಮ್ಮನ ಮೀಟ್ ಮಾಡ್ತಾರೆ. ಅವ್ರ ತಮ್ಮ ಕೂಡ ಬಂದವನು ಹಾಯ್ ಅಂತ ಹೇಳ್ತಾನೆ. ಏನಣ್ಣ ಇದೆಲ್ಲ ಹೆಂಗ್ ನಡೀತಾ ಇದೆ ಅಂದಾಗ ಅವನು ಹೇಳ್ತಾನೆ, ಇದೆಲ್ಲ ರಾಣಿಯಿಂದಾನೆ, ಅವಳು ಬಂದ್ಮೇಲೆ ಇಲ್ಲಿ ಇರೋದೆಲ್ಲ ಚೇಂಜ್ ಆಗಿರೋದು ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನು ಕೇಳ್ತಾನೆ, ಇದನ್ನೆಲ್ಲ ಮಾಡಿರೋದ್ ನೋಡಿದ್ರೆ ರಾಣಿಯವ್ರು ತುಂಬಾನೇ ಟ್ಯಾಲೆಂಟ್ ಅಂತ ಕಾಣಿಸುತ್ತೆ, ತುಂಬಾನೇ ಬುದ್ಧಿವಂತರು, ನಾನು ಅವ್ರನ್ನ ನೋಡ್ಬೇಕಣ್ಣ ಅಂದಾಗ ಅದಕ್ಕೇನು ಕರಿತೀನಿ ಇರು ಅಂತ ಹೇಳ್ಬಿಟ್ಟು ರಾಣಿ ರಾಣಿ ಅಂತ ಕರೀತಾರೆ ನಮ್ ಹೀರೋ. ಅವಳಿಗೆ ಇಲ್ಲಿ ನಮ್ ಹೀರೋ ಅವ್ರ ತಮ್ಮ ಇರೋದ್ ಗೊತ್ತಿಲ್ವಲ್ಲ, ಯಾರು ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಅದೇ ತರ ನೈಟ್ ಡ್ರೆಸ್ ಅಲ್ಲಿ ತಿನ್ಕೊಂಡ್ ಹಂಗೆ ಬರ್ತಾ ಇರ್ತಾಳೆ. ಇವಳು ನೋಡಿದ್ರೆ ಇಷ್ಟುದ್ದ ಇರ್ತಾಳಲ್ಲ, ಇದ್ರ ನೋಡ್ಬಿಟ್ಟು ಅವ್ನ್ಗೆ ಶಾಕು, ಇದೇನಿದು ರಾಬಿಟ್ ಗೆ ಬಟ್ಟೆ ಹಾಕೊಂಡ್ ಬಂದಿರೋ ತರ ಬಂದಿದ್ದಾಳೆ, ಇವಳ ಇಷ್ಟು ಕೆಲ್ಸನ ಮಾಡಿದ್ದು ಅಂತ. ಅವನ ನೋಡಿದ್ಮೇಲೆ ನಮ್ ಹೀರೋನ ನೋಡ್ಬಿಟ್ಟು ಇವ್ರಿದ್ದಾರೆ ಅಂತ ಹೇಳ್ಬಾರ್ದ ಅಂತ ಹಂಗೆ ಕಣ್ಣಲ್ಲಿ ಸಿಗ್ನಲ್ ಮಾಡ್ತಾಳೆ. ಅದಾದ್ಮೇಲೆ ಅವ್ರ ತಮ್ಮನು ಹೇಳ್ತಾನೆ, ನಿಮ್ನ ನೋಡಿದ್ರಲ್ಲಿ ತುಂಬಾನೇ ಸಂತೋಷ ರಾಣಿ, ನಿಮ್ ಬಗ್ಗೆ ನಿಮ್ ಟ್ಯಾಲೆಂಟ್ ಬಗ್ಗೆ ಎಲ್ಲ ತುಂಬಾ ಜನ ತುಂಬಾ ಹೇಳಿದ್ದಾರೆ, ಈಗ ನಿಮ್ಮನ್ನ ನೋಡಿದ್ರಲ್ಲಿ ನಾನು ತುಂಬಾನೇ ಸಂತೋಷ ಪಡ್ತೀನಿ ಅಂತ ಹಂಗೆ ನಮಸ್ಕಾರ ಆಗ್ತಾರೆ. ಸರಿ ಆಯ್ತಪ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳಿಂದ ಒಳಗಡೆ ಹೊಟ್ಟೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಅವ್ರ ತಮ್ಮ ಹತ್ರ ಮಾತಾಡಿ ಮುಗಿಸಿ ಅವನು ಒಳಗಡೆ ಹೋಗ್ತಾನೆ. ಹೇಳ್ಬೇಕಂದ್ರೆ ಇವತ್ತು ಹೀರೋಯಿನ್ ಗೆ ಬರ್ತ್ಡೇ, ಸೊ ಅವನೇ ಅವ್ನ ಕೈಯಿಂದ ಕೇಕ್ ಎಲ್ಲ ಮಾಡಿರ್ತಾನೆ, ತುಂಬಾನೇ ಗಿಫ್ಟ್ ಎಲ್ಲ ತಂದಿರ್ತಾನೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಇನ್ನಷ್ಟು ಆಶ್ಚರ್ಯ, ಇದೆಲ್ಲ ಹೆಂಗ್ ಮಾಡಿದ್ರಿ, ಇದೆಲ್ಲ ಹೆಂಗ್ ಕಲ್ತ್ರಿ ಅಂದಾಗ ಇದರೆಲ್ಲ ನಿಮ್ ಅಜ್ಜಿನೇ ನನ್ಗೆ ಹೇಳ್ಕೊಟ್ಟಿದ್ದು, ತಗೋ ಊದು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅಷ್ಟೇ ಅಲ್ಲ ಇದನ್ನ ಊದೋದಕ್ ಮುಂಚೆ ಏನೋ ಬೇಡ್ಕೋಬೇಕಂತೆ, ನಿನ್ಗೆ ಇಷ್ಟ ಆಗಿದ್ರೆ ಏನಾದ್ರೂ ಬೇಡ್ಕೊ ಅಂತ ಕೇಳ್ತಾನೆ. ಅವಳು ಕೂಡ ಹಂಗೆ ನಮಸ್ಕಾರ ಮಾಡ್ಕೊಂಡ್ ಬೇಡ್ಕೊಂತಾಳೆ. ಅದಾದ್ಮೇಲೆ ನಮ್ ಹೀರೋ ಅವಳ ಕೈನ ಹಿಡ್ಕೊಂಡು ಹೇಳ್ತಾರೆ, ನೀನ್ ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ ಲಿಕ್ಷಿ, ಯಾವತ್ತು ನಮ್ ಲೈಫ್ ಇದೇ ತರ ಇರ್ಬೇಕು ಅಂತ ನಾನು ಹಾರೈಸ್ತಾ ಇದೀನಿ ಅಂತ ಅವನು ತುಂಬಾನೇ ಫೀಲ್ ಮಾಡಿ ಹೇಳ್ತಾನೆ. ಇವ್ರಿಬ್ರು ಈ ತರ ಮಾತಾಡ್ತಾ ಇರೋ ಟೈಮಲ್ಲೇ ಆ ಕಡೆ ಶ್ಯಾಮ್ ಮತ್ತೆ ಫೆರಿ ಇಬ್ರು ಬರ್ತಾರೆ. ಅವ್ರೊಂದ್ ಜೋಡಿ ಅಲ್ವಾ ಈಗ ಹೀರೋಯಿನ್ ಬರ್ಡೇ ಅಂತ ಅವರು ತುಂಬಾನೇ ಸ್ಪೆಷಲ್ ಆದ ಐಟಮ್ಸ್ ಎಲ್ಲ ಮಾಡ್ಕೊಂಡ್ ಬಂದು ಇಲ್ಲೆಲ್ಲಾರು ಡ್ರಿಂಕ್ಸ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ತುಂಬಾನೇ ಫನ್ ಆಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಮತ್ತೆ ಗೋಡೆ ಎಲ್ಲ ಅಲ್ಲಾಡೋ ತರ ಬರುತ್ತೆ, ಸೌಂಡ್ ಭಯಂಕರವಾಗಿ ಬರುತ್ತೆ, ಅಲ್ಲಿರೋ ಜಾಗ ಹಂಗೆ ಶೇಕ್ ಆಗುತ್ತೆ. ಇದ್ರ ನೋಡಿ ಎಲ್ಲರೂ ಭಯ ಪಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅದು ನಿಂತೋಗುತ್ತೆ. ಆಗ ಶಾ ಹೇಳ್ತಾರೆ, ನೀವೇ ನೋಡ್ಬಿಟ್ರಿ, ಇದಕ್ ಮೇಲೆ ಇದನ್ನ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ, ಆಲ್ರೆಡಿ 2 to 3 ಟೈಮ್ಸ್ ಬಂದ್ಬಿಡ್ತು, ಇದಕ್ಕೇನ್ ಕಾರಣ ಅಂತ ನನ್ ಜೊತೆ ಇನ್ನೊಬ್ರು ಸೈಂಟಿಸ್ಟ್ ವರ್ಕ್ ಮಾಡಿದ್ರಲ್ವಾ ಅವ್ರ ಹತ್ರ ಹೋಗಿ ಕೇಳ್ದೆ ಅಂತ ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂದ್ರೆ ಇವ್ರು ಕಂಡಿಡಿದಾರಲ್ಲ ಈ ಟೈಮ್ ಮಿಷನ್, ಅವತ್ತು ಕೆಳಗಡೆ ಬಿದ್ದು ಹೊಡೆದೋಯ್ತಲ್ಲ, ಅದಾದ್ಮೇಲೆ ಅದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಇನ್ 7 ದಿನದಲ್ಲಿ ಅದು ಕಂಪ್ಲೀಟ್ ಆಗಿ ನಾಶ ಆಗ್ಬಿಡುತ್ತೆ, ಇನ್ಮೇಲೆ ನೀವ್ ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಆಗ ಶಾ ಕೇಳ್ತಾರೆ, ಇನ್ ಕೇಸ್ ನಾನು ಹೋದ್ರೆ ಏನಾಗುತ್ತೆ ಅಂದಾಗ, ನೀವೇನಾದ್ರೂ ಹೋದ್ರೆ ನೀವ್ ಅಲ್ಲೇ ಸಿಕ್ಕಾಕೊಳ್ತೀರಾ, ಇನ್ಮೇಲೆ ಈ ಪ್ರಪಂಚಕ್ಕೆ ಬರಕ್ ಆಗಲ್ಲ, ಯಾವ್ದಾದ್ರು ಒಂದು ಪ್ರಪಂಚದಲ್ಲಿ ಮಾತ್ರ ನೀವ್ ಇರಕ್ಕಾಗುತ್ತೆ, ಅದು ನಿಮಗ್ ಬಿಟ್ಟಿರೋ ಡಿಸಿಷನ್. ಈ ಟೈಮ್ ಮಿಷನ್ ಬರೀ 7 ದಿನ ಮಾತ್ರ ವರ್ಕ್ ಆಗುತ್ತೆ, ಅದ್ರಲ್ಲೂ 7ನೇ ದಿನ ಸಂಜೆ 5 ಗಂಟೆವರೆಗೂ ವರ್ಕ್ ಆಗತ್ತೆ ಅಷ್ಟೇ ಅಂತ ಒಂದು ಟೈಮ್ ಲೈನ್ ಬೇರೆ ಕೊಟ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿ ಶಾಕ್ ಆದ್ರೋ ಇಲ್ವೋ, ಇಲ್ಲಿ ನಮ್ ಹೀರೋಯಿನ್ ಅಂತೂ ತುಂಬಾನೇ ಶಾಕ್ ಆಗ್ತಾಳೆ. ಒಂದ್ ಕಡೆ ಹೀರೋ ಶಾಕ್ ಆಗ್ತಾನೆ, ಆದ್ರೆ ಫೆರಿ ಮಾತ್ರ ಹಂಗೆ ಹತ್ಕೊಂಡ್ ಕುತ್ಕೊಂಡ್ಬಿಡ್ತಾಳೆ. ಏನ್ ಹೇಳ್ತಾ ಇದ್ದೀರಾ, ಇವಾಗ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡಿದಾಗ ಶಾಕ್ ಹೇಳ್ತಾನೆ, ನಿನಗೆ ಈ ಪ್ರಪಂಚದಲ್ಲಿ ಇರಕ್ ಇಷ್ಟನ ಅಂದಾಗ ಫೆರಿ ಹೇಳ್ತಾಳೆ, ನಾನ್ ಹೆಂಗ್ ಇಲ್ಲಿ ಇರಕ್ಕಾಗುತ್ತೆ, ನನಗ್ ತುಂಬಾನೇ ಭಯ ಆಗುತ್ತೆ ಅಂದಾಗ ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ ಶಾ, ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ, ಹಂಗಾದ್ರೆ ನಾನ್ ನಿನ್ಗೋಸ್ಕರ ನಿನ್ ಪ್ರಪಂಚದಲ್ಲಿ ಬಂದಿರ್ತೀನಿ ಅಂತ. ಇದನ್ನ ಕೇಳಿಸ್ಕೊಂಡ್ ಫೆರಿನೇ ಶಾಕ್ ಆಗ್ತಾಳೆ, ಏನು ನನ್ಗೋಸ್ಕರ ನೀವೆಲ್ಲ ಬಿಟ್ಟು ಇಲ್ಲಿಗ್ ಬರ್ತೀರಾ, ಇದೇಂಗ್ ಸಾಧ್ಯ ಅಂದಾಗ ಅವ್ನು ಹೇಳ್ತಾನೆ, ಇಲ್ಲಿ ನನ್ಗೆ ಅಂತ ಏನಿದೆ, ಇದ್ದಿದ್ದ ಕಂಪನಿ ಒಂದು ಅದು ಕೂಡ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂತ ಕ್ಲೋಸ್ ಮಾಡ್ಬಿಟ್ರು, ಇನ್ಮೇಲೆ ನನ್ಗೆ ಇಲ್ಲೇನು ಕೆಲಸ ಇಲ್ಲ, ನಾನ್ ನಿನ್ಗೋಸ್ಕರ ನಿನ್ ಪ್ರಪಂಚದಲ್ಲಿ ಬಂದಿರ್ತೀನಿ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡು ಫೆರಿಗ್ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಅವ್ರಿಬ್ರು ಹಂಗೆ ಹಗ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಗೆ ಮಾತೆ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹೀರೋಯಿನ್ ಹತ್ರ ಮಾತಾಡ್ಬೇಕು ಅಂತ ಬಂದಾಗ ಅವಳು ಹೇಳ್ತಾಳೆ, ನಾನ್ ಸ್ವಲ್ಪ ಹೊತ್ತು ಒಂದು ವಾಕ್ ಹೋಗಿ ಬರ್ತೀನಿ ಅಂದಾಗ, ನಾನು ಬರ್ತೀನಿ ಇರು ಅಂತ ಹೀರೋ ಕೇಳ್ತಾನೆ. ಆದ್ರೆ ಇವಳು, ಇಲ್ಲ ನಾನ್ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಅನ್ಕೊಂಡಿದೀನಿ, ಬಂದ್ಬಿಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಅವಳಂಗೆ ಅರಮನೆ ಕಡೆ ವಾಕ್ ಮಾಡ್ತಾ ಇರ್ತಾಳೆ. ಯಾವ್ದೋ ಒಂದ್ ಜಾಗದಲ್ಲಿ ತುಂಬಾನೇ ಬೇಜಾರಾಗಿ ಕೂತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಅವ್ರ ತಮ್ಮನೋ ಜಾಗಕ್ಕೆ ಬರ್ತಾನೆ. ಹೀರೋನ ನೋಡಿದ ತಕ್ಷಣ ಮಾತಾಡಿಸ್ತಾನೆ, ಓ ರಾಣಿ ನೀವ್ ಇಲ್ಲೇ ಕೂತಿದ್ದೀರಾ, ನನ್ಗೂ ನಿದ್ದೆ ಬಂದಿಲ್ಲ, ಸುಮ್ನೆ ಈ ಕಡೆ ವಾಕ್ ಬಂದೆ, ನಿಮ್ಮನ್ನ ನೋಡದೆ ಅದಕ್ಕೆ ಮಾತಾಡಿಸ್ತಾ ಇದೀನಿ ಅಂದಾಗ ಅವಳು ಕೇಳ್ತಾಳೆ, ಹೌದಾ ಯಾಕೆ ನಿದ್ದೆ ಬಂದಿಲ್ಲ ಅಂದಾಗ ಅವನಿಗೆ ಸಿಂಪತಿ ಕ್ರಿಯೇಟ್ ಮಾಡೋ ತರ ಮಾತಾಡ್ತಾನೆ. ನಮ್ಮಮ್ಮ ತೀರೋದ್ರ, ನಮ್ಮಮ್ಮ ನೆನಪಾಗಿ ಇದ್ದಿದ್ದಕ್ಕೆ ನಂಗೆ ತುಂಬಾನೇ ಬೇಜಾರಾಗ್ತಾ ಇತ್ತು, ಅದಕ್ಕೆ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಚ್ಚೋ ಇನ್ನ ನೋಡಿದ್ರೆ ಪಾಪ ಅನ್ಸಿದೆ
ಅನ್ಸುತ್ತೆ. ಸರಿ ಒಂದ್ ರೌಂಡ್ ಓಡೋದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಆಮೇಲೆ ಹೋಗಿ ಮಲಗ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಇಲ್ಲ ನಮ್ ತರ ರಾಜಮಂತಂದವ್ರೆಲ್ಲ ಹತ್ರ ಓಡೋದಕ್ ಪರ್ಮಿಷನ್ ಇಲ್ಲ ಅಂದಾಗ ಇವಳು ಹೇಳ್ತಾಳೆ, ಓ ನೀವ್ ಆತರ ಹೇಳ್ತಾ ಇದ್ದೀರಾ, ಆದ್ರೆ ಈಗ ನಾವು ಹೊಸ ರೂಲ್ಸ್ ಎಲ್ಲ ತಂದಿದೀವಲ್ಲ, ಎಕ್ಸರ್ಸೈಸ್ ಮಾಡ್ಬೋದು, ಹೆಲ್ದಿ ಫುಡ್ ನ ತಿನ್ಬೋದು, ರನ್ನಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು ಅಂತೆಲ್ಲ ಹೇಳ್ತಾಳೆ. ಇದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಹೀರೋ ಅವ್ರ ತಮ್ಮ ಏನ್ ಯೋಚನೆ ಮಾಡ್ದಂತ ಗೊತ್ತಿಲ್ಲ, ಟಕ್ಕಂತ ಹೀರೋನ್ ಕೈನ ಹಿಡ್ಕೊಂಡ್ಬಿಡ್ತಾನೆ. ಅವಳಿಗೇನು ಒಂದ್ ಕ್ಷಣ ಅರ್ಥ ಆಗಲ್ಲ. ಕೈ ಹಿಡ್ಕೊಂಡು ಅವ್ನ್ ಕೇಳ್ತಾನೆ, ನಾನ್ ನೋಡಕ್ ಹೆಂಗಿದೀನಿ ಅಂತ. ಇವಳಿಗೇನ್ ಅರ್ಥ ಆಗ್ತಿಲ್ಲ, ಏನ್ ಇವನು ಮೆಂಟಲ್ ಈ ತರ ಕೇಳ್ತಾ ಇದಾನೆ ಅಂತ. ಆದ್ರೆ ಅವಳು ಹೇಳ್ತಾಳೆ, ನಿಮ್ಗೇನು ನೋಡಕ್ ಚೆನ್ನಾಗಿದ್ದೀರಾ, ಹೈಟ್ ಟು ವೇಟ್ ಎಲ್ಲ ಚೆನ್ನಾಗೇ ಇದೆ, ಚೆನ್ನಾಗಿ ಎಲ್ಲರ ಹತ್ರನು ಮಾತಾಡ್ತೀರಾ, ತುಂಬಾನೇ ಕೈಂಡ್ ಆದ ಕ್ಯಾರೆಕ್ಟರ್ ಅಂತ ಅವ್ನ್ ಬಗ್ಗೆ ಹೇಳ್ತಾ ಇರ್ತಾಳೆ. ಆದ್ರೆ ಅವ್ನ್ ಮತ್ತೆ ಕೇಳ್ತಾನೆ, ನಾನು ಹೆಂಗಿದೀನಿ ಅಂತ ಕೇಳೋ ಬದಲು ನಿಮಗ್ ನಾನ್ ಹೆಂಗ್ ಕಾಣಿಸ್ತೀನಿ ಅಂತ ಕೇಳಿದ್ರೆ ಚೆನ್ನಾಗಿರತ್ತಲ್ವಾ. ಒಂದ್ ವೇಳೆ ನಮ್ಮ ಅಣ್ಣನ ನೋಡೋದಕ್ಕೂ ಮುಂಚೆ ನನ್ನ ನೋಡಿದ್ರೆ ನೀವು ನನ್ನ ಇಷ್ಟ ಪಡ್ತಾ ಇದ್ರ, ನನ್ನ ಲವ್ ಮಾಡ್ತಾ ಇದ್ರ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋನ್ಗೆ ಶಾಕ್ ಆಗ್ಬಿಡುತ್ತೆ. ಏನ್ ಕೇಳ್ತಾ ಇದೀರಾ, ನಾನ್ ನಿಮ್ ಅಣ್ಣ ಹೆಂಡ್ತಿ, ಅಂದ್ರೆ ನಿನ್ಗೆ ಅತ್ತಿಗೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಕೈನ ಓದ್ರಕ್ಕೆ ನೋಡ್ತಾಳೆ. ಆದ್ರೆ ಅವ್ನ್ ಕೈ ಬಿಡ್ತಾ ಇಲ್ಲ, ಟೈಟ್ ಆಗಿ ಹಿಡ್ಕೊಂಡಿರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದು ಹುಡುಗಿ ಅಂದ್ರೆ ಕೆಲಸ ಮಾಡೋ ಹುಡುಗಿ ಕ್ಯಾಮ್ರಾನ ಎತ್ಕೊಂಡ್ಬಂದು ಇದನ್ನ ಫೋಟೋ ಹಿಡಿದು ಬಿಡ್ತಾಳೆ. ಹಿಡಿಯೋದು ಅಲ್ದೆ ಇದನ್ನ ತಗೊಂಡ್ ಹೋಗ್ಬಿಟ್ಟು ನಮ್ ಹೀರೋ ಅವ್ರ ಅಮ್ಮ ಇರ್ತಾರಲ್ವಾ ಅವ್ರ ಹತ್ರ ತೋರ್ಸ್ಬಿಡ್ತಾಳೆ. ಅವ್ರು ಇದನ್ನ ಇಟ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಅವ್ರು ಹೇಳ್ತಾರೆ, ಇದೊಂದು ಸಾಕು ಪ್ರೂಫ್ ನನ್ಗೆ ಅವಳು ಇಲ್ಲಿಂದ ಓಡಿಸೋದಕ್ಕೆ, ಇದನ್ನ ಯೂಸ್ ಮಾಡಿ ಅವಳು ಹೆಂಗ್ ಓಡಿಸ್ತೀನಿ ನೋಡು ಅಂತ ಹಂಗೆ ವಿಲಂತನವಾಗಿ ಮಾತಾಡ್ತಾರೆ. ಇದನ್ನ ಅರಮನೆ ಫುಲ್ ಆಗಿ ಸ್ಪ್ರೆಡ್ ಮಾಡ್ಬಿಡಿ ಅಂತ ಬೇರೆ ಹೇಳ್ಬಿಡ್ತಾರ. ನೆಕ್ಸ್ಟ್ ಡೇ ಫುಲ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಎಲ್ಲರ ಫೋಟೋನ ಇಟ್ಕೊಂಡು ನಮ್ ಹೀರೋಯಿನ್ ಬಗ್ಗೆನೇ ಒಂಥರ ಕೆಡ್ದಾಗ ಮಾತಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ರಾಣಿ ಮತ್ತೆ ನಮ್ ರಾಜ ತುಂಬಾನೇ ಕ್ಲೋಸ್ ಆಗಿ ತುಂಬಾನೇ ಚೆನ್ನಾಗಿದ್ರಲ್ವಾ, ಈಗ ಈ ರಾಣಿ ಯಾಕೆ ಈ ತರ ಮಾಡ್ಬೇಕು, ಅವ್ರ ತಮ್ಮ ಕೈಯನ್ನ ಕಷ್ಟಿದಾಗ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ತಪ್ಪಾಗಿ ಮಾತಾಡ್ತಾ ಇರ್ತಾರೆ. ಅದ್ರಲ್ಲೂ ಒಂದು ಹುಡುಗಿ ಹೇಳ್ತಾ ಇರ್ತಾಳೆ, ಹೇಳಕ್ಕಾಗಲ್ಲ, ಈ ರಾಣಿಗೆ ಹೊಸದಾಗಿ ಏನಾದ್ರೂ ಒಂದು ಮಾಡ್ತಾನೆ ಇರ್ಬೇಕು, ಅದ್ರಿಂದ ಈ ರಾಜ ಅವ್ರ ತಮ್ಮ ಹತ್ರ ಕ್ಲೋಸ್ ಆದ್ರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಇತರ ಏನಾದ್ರು ಮಾಡಿದ್ರ ಅಂತ ಮಾತಾಡ್ಕೊಳ್ತಾರೆ. ಇದೆಲ್ಲ ಆ ಕಡೆ ಹೋಗ್ತಾ ಇರೋ ರಾಜ ಕಿವಿಗೆ ಬಿದ್ಬಿಡುತ್ತೆ, ಅಂದ್ರೆ ನಮ್ ಹೀರೋ ಕಿವಿಗೆ. ಇದನ್ನ ಕೇಳಿಸ್ಕೊಂಡು ಟೆನ್ಷನ್ ಆಗ್ಬಿಡ್ತಾನೆ. ಏನ್ ಮಾತಾಡ್ತಾ ಇದ್ದೀರಾ, ಅವಳು ನನ್ ರಾಣಿ ಬಗ್ಗೆ ನೀವು ಈ ತರ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಅಂತ ಬೈದಿದ ತಕ್ಷಣ ಅಲ್ಲಿರೋಲ್ಲ ಕ್ಷಮಿಸ್ಬಿಡಿ ರಾಜ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ರಾಜ ಒಳಗಡೆ ಕೂತಿರ್ಬೇಕಾದ್ರೆ ಅವ್ನ್ಗೆ ಅಂತ ಅಸಿಸ್ಟೆಂಟ್ ಹುಡುಗಿ ಇರ್ತಾಳಲ್ಲ, ಅವಳು ಕೇಳ್ತಾಳೆ, ಏನ್ ರಾಜ ನೀವ್ ಇದನ್ನ ನಂಬ್ತೀರಾ, ಹೀರೋಯಿನ್ ಹತ್ರ ಮಾಡಿದ್ರು ಅಂದ್ರೆ ನೀವ್ ನಂಬ್ತೀರಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ಅದನ್ನೆಲ್ಲ ನಾನ್ ನಂಬೋದಿಲ್ಲ, ಈ ವಿಷಯ ಎಲ್ಲ ಹೀರೋಯಿನ್ ಕಿವಿಗ್ ಬಿದ್ರೆ ಅವಳು ಅದನ್ನ ಹೆಂಗ್ ಎತ್ಕೊಳ್ತಾಳೆ, ಅವಳು ಎಷ್ಟು ಬೇಜಾರ್ ಮಾಡ್ಕೊಂತಾಳೆ ಅಂತ ನಾನ್ ಫೀಲ್ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ಇನ್ನು ಎಷ್ಟಿದೆ ಓದಕ್ಕೆ ಅಂದ್ರೆ ಇದೇ ಲಾಸ್ಟ್ ರಾಜ, ಇದೊಂದ್ ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳ್ತಾಳೆ. ಇದೇ ಟೈಮ್ಗೆ ನಮ್ ಹೀರೋಯಿನ್ ಜಾಗಕ್ಕೆ ಬಂದ್ಬಿಡ್ತಾಳೆ. ಹೀರೋನ ನೋಡಿದ ತಕ್ಷಣ ಕೇಳ್ತಾಳೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಒಳಗಡೆ ಬರ್ತೀರಾ ಅಂದ್ರೆ ಹೀರೋ ಯೋಚನೆ ಮಾಡ್ತಾನೆ, ಮೋಸ್ಟ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ಕರೀತಾ ಇದ್ದಾಳೆ ಅಂತ. ಅವಳಿಗೆ ವಿಷಯನ ಮಾತಾಡಕ್ಕೆ ಸಂಕಟ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋದ್ ಬೇಡ ಅಂತ, ನನ್ಗೆ ಇನ್ನೂ ಜಾಸ್ತಿ ಇದೆ ಲೆಟರ್ಸ್ ಬರೆಯೋದು ಓದೋದು, ಸೊ ನೀನ್ ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಬೈಟ್ಕೊಂಡ್ ಸುಮ್ನೆ ಇಲ್ದೆ, ರಾಜಾ ಇದೊಂದೇ ಇರೋದು, ಇದೇ ಲಾಸ್ಟ್ ಅಂತ ಹೇಳ್ಬಿಡ್ತಾಳ. ರಾಜ ಕೂಡ ಗುರಾಯಿಸ್ಕೊಂಡ್ ನೋಡಿ, ಇವಾಗ ನೀನ್ ಯಾರಾದ್ರೂ ಕೇಳಿದ್ರ ಬಾಯ್ ಮುಚ್ಕೊಂಡಿರು ಅಂತ ಹೇಳ್ತಾರೆ. ಇದು ನಮ್ ಹೀರೋಯಿನ್ಗೆ ಅರ್ಥ ಆಗೋಯ್ತು. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೋದಲ್ವಾ, ಯಾಕೆ ಇಷ್ಟೊಂದು ನಾಟಕ ಮಾಡೋದು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ ಹೀರೋ ಕೂಡ ಬರ್ತಾನೆ. ನಮ್ ಹೀರೋಯಿನ್ ಅವಳ ಜಾಗದಲ್ಲೇ ಕೂತ್ಕೊಂಡು ಕೆಲ್ಸಕ್ಕೇನೋ ಅಪ್ಲೈ ಮಾಡ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ರಾಜ ಕೇಳ್ತಾರೆ, ಏನ್ ಮಾಡ್ತಾ ಇದೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ, ನಾನ್ ಬದುಕ್ಬೇಕಲ್ವಾ, ನನ್ ಪ್ರಪಂಚದಲ್ಲಿ ನಾನ್ ಬದುಕ್ಬೇಕಂದ್ರೆ ನನ್ಗೆ ಯಾವ್ದಾದ್ರು ಒಂದು ಕೆಲಸ ಬೇಕು, ಅದು ಕೆಲಸ ಹುಡುಕ್ತಾ ಇದೀನಿ ಅಂತ ಹೇಳಿದಾಗ ರಾಜ ಕೇಳ್ತಾರೆ, ಏನು ಕೆಲಸ ಹುಡುಕ್ತಾ ಇದೀಯಾ, ನೀನೊಂದು ರಾಣಿ ಎಲ್ಲ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಇವಳು ಹೇಳ್ತಾಳೆ, ನಿಮ್ ಪ್ರಪಂಚದಲ್ಲಿ ರಾಣಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ಆದ್ರೆ ನನ್ ಪ್ರಪಂಚದಲ್ಲಿ ನಾನ್ ಬದುಕ್ಬೇಕಂದ್ರೆ ಕೆಲಸ ಮಾಡಿದ್ರೇನೆ ಆಗೋದು, ಅದಕ್ಕೆ ಕೆಲಸ ಹುಡುಕ್ತಾ ಇದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಆಗ ಹೀರೋಯಿನ್ ಹೇಳ್ತಾಳೆ, ಇದಕ್ ಮೇಲೆ ನೀವ್ ನನ್ನ ಹತ್ರ ಏನು ಕೇಳಲ್ವಾ, ಏನು ಮಾತಾಡಲ್ವಾ, ಇನ್ ಸ್ವಲ್ಪ ದಿನದಲ್ಲೇ ಆ ಕ್ರ್ಯಾಕ್ ಅಂದ್ರೆ ಗೋಡೆ ಕೂಡ ಕ್ಲೋಸ್ ಆಗ್ಬಿಡುತ್ತೆ, ಅದಾದ್ಮೇಲೆ ನನ್ ಪ್ರಪಂಚದಲ್ಲಿ ನಾನು, ನಿಮ್ ಪ್ರಪಂಚದಲ್ಲಿ ನೀವ್ ಇದ್ದೋಗ್ತೀರಾ, ಇನ್ನೆವತ್ತಿಗೂ ನಾವ್ ಮೀಟ್ ಮಾಡಕ್ ಆಗೋದಿಲ್ಲ, ಇದ್ರ ಬಗ್ಗೆ ನೀವೇನ್ ಯೋಚನೆ ಮಾಡಿದೀರ ಅಂತ ಕೇಳಿದಾಗ ರಾಜ ಹೇಳ್ತಾರೆ, ಅಂದ್ರೆ ನಮ್ ಹೀರೋ ಹೇಳ್ತಾರೆ, ನನ್ ಪ್ರಪಂಚನ ಬಿಟ್ಟು ಬರಕ್ ಆಗಲ್ಲ, ನೀನ್ ಅನ್ಕೋಬಹುದು ಈ ರಾಜ ಆಗಿರ್ಬೇಕು ಅದಕ್ಕೆ ಆಸೆ ಪಟ್ಟು ನಾನ್ ಬರಲ್ಲ ಅಂತ, ಆದ್ರೆ ನನಗೆ ನಮ್ ಜನ ಏನ್ ಆಗ್ತಾರೋ ಅಂತ ಚಿಂತೆ, ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ, ನಾನ್ ಇಲ್ಲಿಂದ ಬರಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಏನು ಮಾತಾಡಲ್ಲ, ಹಂಗೆ ಸೈಲೆಂಟ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ನೈಟ್ ಮಲಗಿರ್ಬೇಕಾದ್ರೆ ಕೂಡ ಹೀರೋ ಅಂತೂ ಲಿಕ್ಷಿ ಅಂತ ಕರಿತಾನೆ ಇರ್ತಾರೆ, ಆದ್ರೆ ಅವಳು ಎದ್ದೇಳೋ ತರ ಇಲ್ಲ. ಆದ್ರೂ ಅವಳು ನಮ್ ಹೀರೋಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸೈಡ್ ತಿರ್ಕೊಂಡ್ ಮಲ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಇವಳಿತ್ರ ಫೀಲ್ ಮಾಡ್ತಾ ಇರೋದು ಹೀರೋ ಗೊತ್ತಾಗ್ಬಾರ್ದು ಅಂತ ಹಂಗೆ ಸೈಲೆಂಟ್ ಆಗಿ ಮಲಗಿರ್ತಾಳೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಹೀರೋಯಿನ್ ಪಕ್ಕದಲ್ಲಿ ಇರೋದಿಲ್ಲ, ಅದಕ್ ಬದಲಾಗಿ ಒಂದು ಲೆಟರ್ ನ ಬರ್ದಿರ್ತಾಳೆ. ಅದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ, ನಾನ್ ನಿಮ್ಮಿಂದ ಒಂದ್ ಸ್ವಲ್ಪ ದಿನಕ್ಕೆ ದೂರ ಇದ್ರೇನೆ ನನ್ ಕೈಲಿ ಏನೊಂದು ಡಿಸಿಷನ್ ತಗೊಳಕ್ ಆಗೋದು, ನನ್ನ ಅಜ್ಜಿನ ಕೂಡ ಬಿಟ್ಟು ಬರಕ್ ಆಗಲ್ಲ, ನನ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಬರ್ದಿರ್ತಾಳೆ. ಈಗ ಸ್ಟ್ರೇಟ್ ಆಗಿ ನಮ್ ಹೀರೋಯಿನ್ ರಜ್ಜಿ ಹತ್ರನೇ ಬಂದಿರೋದು. ಇವಳನ್ನ ನೋಡಿದ ತಕ್ಷಣ ರಜ್ಜಿ ತುಂಬಾನೇ ಸಂತೋಷ ಪಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ವಾಂಗ್ ಬಂದಿಲ್ವಾ, ನೀನೊಬ್ಳೆ ಬಂದಿದ್ಯಾ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಅಜ್ಜಿ ನಿಮ್ ಹತ್ರ ನಾನೊಂದ್ ವಿಷಯ ಹೇಳ್ಬೇಕು, ಆದ್ರೆ ಹೇಳಿದ್ರೆ ನೀವು ನಂಬ್ತೀರಾ ಇಲ್ವಾ ಅಂತ ನನಗ್ ಗೊತ್ತಿಲ್ಲ ಅಂತ ಇದುವರೆಗೂ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾಳೆ. ಸ್ವಲ್ಪ ಫ್ಯಾಂಟಸಿ ಆಗಿರತ್ತಲ್ವಾ ಇವಳು ಹೇಳೋ ಕತೆ, ಇದನ್ನ ನಂಬಲ್ಲ ಅಂತ ಅನ್ಕೊಳ್ಳೋದು. ಅಜ್ಜಿ ನಾನ್ ಇಷ್ಟೊತ್ತು ಹೇಳಿದ್ದೆಲ್ಲ ನೀವ್ ನಂಬಲ್ಲ ಅಂತ ನನಗ್ ಗೊತ್ತು, ಆದ್ರೆ ಈ ವಿಷಯನೆಲ್ಲ ಯಾರ ಹತ್ರ ಒಬ್ರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ನಿಮ್ ಹತ್ರ ಹೇಳ್ತಾ ಇದೀನಿ ಅಂದಾಗ ಅಜ್ಜಿ ಹೇಳ್ತಾರೆ, ಇಲ್ ಬಾ ಇಲ್ಲಿ, ಯಾರು ಹೇಳಿದ್ರು ನಾನ್ ನಂಬಲ್ಲ ಅಂತ, ನೀನ್ ಹೇಳೋದನ್ನೆಲ್ಲ ನಾನ್ ನಂಬ್ತೀನಿ, ಅದ್ರಲ್ಲೂ ನನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನಿನ್ಗೇನಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂನೇ ನಂಬ್ತಾರೆ. ಆಗ ಹೀರೋಯಿನ್ ಹೇಳ್ತಾಳೆ, ಆದ್ರೆ ಅಜ್ಜಿ ಅವರು ರಾಜ, ಅವ್ರ ಪ್ರಪಂಚನ ಬಿಟ್ಟು ಅವ್ರ ಹೆಂಗ್ ಬರ್ತಾರೆ ನನ್ಗೋಸ್ಕರ ಅಂದಾಗ ಈ ಅಜ್ಜಿ ಅಸಾಲ್ಟ್ ಆಗಿ ಹೇಳ್ಬಿಡ್ತಾರೆ, ಅವ್ರು ಬರಕ್ಕಾಗಿಲ್ಲ ಅಂದ್ರೆ ನೀನ್ ಹೋಗಿ ಅವ್ರ ಜಾಗದಲ್ಲಿ ಇರು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ಗೆ ಸಂತೋಷ ಆಗುತ್ತೆ. ಆದ್ರೆ ಕೇಳ್ತಾಳೆ, ಆದ್ರೆ ಅಜ್ಜಿ ನಾನೇ ನಿಮ್ಮನ್ನ ಬಿಟ್ಬಿಟ್ಟು ಹೋಗಕ್ಕಾಗತ್ತೆ, ನನ್ಗೆ ನೀವ್ ಬೇಕಲ್ವಾ
ಅಂದಾಗ ಅವ್ರ ಅಜ್ಜಿ ಹೇಳ್ತಾರೆ, ನನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ದಡ್ಡಿ, ನೀನೆಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ, ನಾನು ನಿನ್ ಜೊತೆನೆ ಬಂದ್ ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋನ್ಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅವಳಂಗೆ ಅವ್ರ ಅಜ್ಜಿನ ಹಗ್ ಮಾಡ್ಕೊಂಡು ತುಂಬಾನೇ ಸಂತೋಷ ಪಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಸ್ವಲ್ಪ ಹೊತ್ತು ಕೂಡ ಲಿಕ್ಷಿನ ಬಿಟ್ಟಿರೋ ತರ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಅವ್ರಂತೂ ಶಾ ಹತ್ರ ಹೇಳ್ಬಿಡ್ತಾರೆ, ನಾನು ನನ್ ರಾಣಿಗೋಸ್ಕರ ಈ ಪ್ರಪಂಚದಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತ ಹೇಳಿದ ತಕ್ಷಣ ಇಲ್ಲಿ ಶಾಗೆ ಶಾಕ್ ಆಗುತ್ತೆ. ಏನು ನೀವು ಈ ಜನನೆಲ್ಲ ಬಿಟ್ಟು ಈ ಪ್ರಪಂಚದಲ್ಲಿ ಇರ್ತೀರಾ, ಹಾಗಾದ್ರೆ ಜನಗಳ ಗತಿ ಏನು ಅಂದಾಗ ನಮ್ ಹೀರೋ ಹೇಳ್ತಾರೆ, ಅದಕ್ ಬೇರೆ ಯಾರನ್ನಾದ್ರೂ ರಾಜ ಮಾಡೋಣ ಅಂತ ಅನ್ಕೊಂಡಿದೀನಿ, ನಾನ್ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂದಾಗ ಇಶಾ ಅನ್ನೋರು ಹೇಳ್ತಾರೆ, ಏನು ನೀವ್ ಬೇರೆಯವ್ರನ್ನ ರಾಜ ಆಗಿ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ, ನನಗ್ ಗೊತ್ತಿರೋಂಗೆ ನೀವ್ ನಿಮ್ ತಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದೀರಾ ಅಂತ ಕಾಣಿಸುತ್ತೆ, ಅವ್ರನ್ನ ರಾಜ ಮಾಡ್ಬೇಕು ಅಂತ. ಆದ್ರೆ ನೋಡಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ನನಗ್ ಕೂಡ ಕ್ಲೋಸ್ ಫ್ರೆಂಡ್ ಅಂತ ಒಬ್ಬ ಇದ್ದ, ಅವನನ್ನ ನಂಬಿ ಒಂದು 3 ತಿಂಗಳಿಗೆ ನನ್ನ ಕಂಪನಿನ ನೋಡ್ಕೊಳ್ಳೋ, ನಾನ್ ತಿರ್ಗ್ ಬಂದ್ಬಿಡ್ತೀನಿ ಅಂತ ಹೇಳ್ದೆ. ಆದ್ರೆ ನೋಡಿ ಈಗ ಕಂಪನಿನೂ ಇಲ್ಲ, ಅವನು ಇಲ್ಲ, ಪ್ರತಿಯೊಂದನ್ನು ಲಪ್ಟಾಯಿಸ್ಕೊಂಡು ಹೊಟ್ಟೋಗಿದ್ದಾನೆ. ಯಾರನ್ನು ನೀವು ನಂಬೇಡಿ, ನೀವ್ ಇನ್ನೂ ತುಂಬಾ ಅಮಾಯಕರು ರಾಜ, ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಅಂದಾಗ ಈ ಕಡೆ ನಮ್ ರಾಜ ಲೈಟ್ ಆಗಿ ಟೆನ್ಷನ್ ಆಗ್ಬಿಡ್ತಾರೆ. ನನ್ಗೇನ್ ಮಾಡ್ತಾ ಇದೀನಿ, ನಾನೇನ್ ಡಿಸಿಷನ್ ತಗೊಳ್ತೀನಿ ಅಂತ ನನಗ್ ಗೊತ್ತು, ನನ್ ಪಾಡಿಗೆ ನನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಅವಳು ಹೆಂಗ ಅವ್ರ ಅಜ್ಜಿ ಹತ್ರ ಮಾತಾಡ್ಸ್ಕೊಂಡು ಇಲ್ ಜಾಗಕ್ಕೆ ಬಂದ್ಬಿಟ್ಲು. ಆದ್ರೆ ಬಂದ್ ನೋಡಿದ್ರೆ ರಾಜ ಕಾಣಿಸಲ್ಲ. ಎಲ್ಲೋದ್ರು ರಾಜ ಅಂತ ಕೇಳಿದಾಗ ಅವ್ರ ಅಲ್ಲೇ ಎಲ್ಲೋ ಅರಮನೆ ಕಡೆ ಇರ್ತಾರೆ ಅಂತ ಹೇಳಿದ ತಕ್ಷಣ ಕಾಲೆಲ್ಲ ವೀಲ್ ತರ ಹಾಕೊಂಡು ರಾಜನ ಹುಡ್ಕೊಂಡು ಹೊಟ್ಟೋದ್ಲು. ಹೀರೋನ ಹುಡ್ಕೊಂಡು ಎಲ್ಲೋದ್ರಪ್ಪ ಇವ್ರು ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದಳು. ಮುಂದ್ಗಡೆ ಇರೋ ಬಾವಿನ ಮರ್ತೋದ್ಲೇನೋ, ದಪ್ಪ ಅಂತ ಹೋಗಿ ಬಾವಿಯಲ್ಲಿ ಬಿದ್ದೋಗ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋ ಅಯ್ಯೋ ರಾಣಿಗೆ ಏನಾಯ್ತು ಏನು ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಓಡ್ ಬರ್ತಾರೆ. ಆದ್ರೆ ಇವ್ರು ಬಂದಿದ್ ಸ್ಪೀಡ್ಗೆ ಇನ್ನೊಂದ್ ಕಡೆ ರಾಜ ಅವ್ರ ತಮ್ಮ ಕೂಡ ಓಡ್ ಬರ್ತಾರೆ. ಬರೋದು ಅಲ್ದೆ ನಾನ್ ಕಾಪಾಡ್ತೀನಿ ಅಂತ ಇಬ್ರು ಕಿತ್ತಾಡ್ಕೊಳ್ತಾ ಇರ್ತಾರೆ. ಇವ್ರ ಇತರ ಕಿತ್ತಾಡ್ಕೊಳ್ಳೋ ಟೈಮಲ್ಲಿ ನಮ್ ಹೀರೋಯಿನ್ ಕೂಡ ಬಾವಿಯಿಂದ ಎದ್ದು ಬರ್ತಾಳೆ. ಹಲೋ ಬಾಸ್, ಇಬ್ರು ಜಗಳ ಮಾಡ್ಕೊಂಡ್ಬಿಡಿ, ನೀವ್ ಬಂದನ್ನ ಕಾಪಾಡೋಷ್ಟ್ರಲ್ಲಿ ನಾನೇ ಎದ್ ಬಂದ್ಬಿಟ್ಟೆ ಅಂತ ಅವಳೆ ಎದ್ ಬರ್ತಾಳೆ. ಆದ್ರೆ ಪಾಪ ಮೇಲಿಂದ ಬಿದ್ಲಲ್ವಾ, ಕಾಲಕ್ ಸರಿಯಾಗಿ ಗೇಟ್ ತಗ್ಲಿದೆ ಅಂತ ಕಾಣಿಸುತ್ತೆ, ನಡಿಯಕ್ ಬೇರೆ ಆಗ್ತಾ ಇಲ್ಲ. ಆದ್ರೆ ಇದನ್ನ ನೋಡೋ ನಮ್ ರಾಜ ಸ್ವಲ್ಪನೇ ಯೋಚನೆ ಮಾಡಲ್ಲ, ಅವಳು ನಂಗೆ ಟಕ್ ಅಂತ ಎತ್ಕೊಂಡ್ ಹೋಗ್ಬಿಡ್ತಾನೆ ರೂಮ್ಗೆ. ಅಷ್ಟೆಲ್ಲ ಕಾಲ್ಗೆ ಗಾಯ ಆಗಿರತ್ತಲ್ವಾ, ಬ್ಯಾಂಡೇಜ್ ಎಲ್ಲ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋಯಿನ್ ಇದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ಬಿಡ್ತಾಳೆ, ನಾನ್ ಇನ್ಮೇಲೆ ಇದ್ರೆ ಇವ್ರ ಪ್ರಪಂಚದಲ್ಲೇ ಇರ್ಬೇಕು, ರಾಜ ಪಕ್ಕದಲ್ಲೇ ಇರ್ಬೇಕು ಅಂತ. ಅವಳಂಗೆ ಅವ್ರ ಡ್ರೆಸ್ ನ ಹಿಡ್ಕೊಂಡು ಎಳಿತಾ ಇರ್ತಾಳೆ. ಅವ್ರು ಕೂಡ ಏನು ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂದಾಗ ಹೀರೋ ಕೂಡ ನಾನು ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳ್ತಾರೆ. ಸರಿ ನೀನೇ ಫಸ್ಟ್ ಹೇಳು ಅಂದಾಗ ಹೀರೋಯಿನ್ ಹೇಳ್ತಾಳೆ, ನಾನು ನಿಮ್ ಪ್ರಪಂಚದಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತ. ಈ ಮಾತನ್ನ ಕೇಳಿಸ್ಕೊಂಡು ರಾಜಕ್ ಸಂತೋಷ ಆದ್ರೆ ಕೂಡ ಅವ್ರು ಕೇಳ್ತಾರೆ, ಏನು ಡಿಸೈಡ್ ಮಾಡ್ಬಿಟ್ಟಿದ್ಯಾ, ಹಂಗಾದ್ರೆ ಅಜ್ಜಿ ಗತಿ ಏನು ಅಂದಾಗ ಅಜ್ಜಿ ಕೂಡ ನನ್ ಜೊತೆ ಬರೆಯೋಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತೂ ನಮ್ ಹೀರೋಗ್ ತುಂಬಾ ಸಂತೋಷ ಆಗುತ್ತೆ. ಇಬ್ರು ಹಂಗೆ ಹಗ್ ಮಾಡ್ಕೊಂಡು ಸಂತೋಷ ಪಡ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಇವತ್ತೇ ಲಾಸ್ಟ್ ಡೇ, ಇವತ್ತು 5 o'clock ಗೆ ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ಹೀರೋಯಿನ್ ಅವಳಗ್ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಎತ್ತಿಟ್ಕೊಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಮಾತ್ರ ಅಲ್ಲಿರೋ ಫ್ರಿಜ್ ನ ಸುತ್ತಿ ಬರ್ತಾ ಇರ್ತಾರೆ. ಅದನ್ನೇ ನೋಡ್ತಾ ಇರ್ತಾರೆ. ಇದನ್ನ ನೋಟ್ಟು ಲಿಕ್ಷಿಗೆ ಅರ್ಥ ಆಗೋಯ್ತು. ಲಿಕ್ಷಿ ಹೇಳ್ತಾರೆ, ನನಗ್ ಗೊತ್ತು ರಾಜ ನಿಮ್ಗೆ ಆ ಫ್ರಿಜ್ ಅಂದ್ರೆ ತುಂಬಾನೇ ಇಷ್ಟ ಅಂತ, ಆದ್ರೆ ನಾವ್ ಅದನ್ನ ಆ ಪ್ರಪಂಚಕ್ಕೆ ಎತ್ಕೊಂಡು ಹೋಗಕ್ಕಾಗಲ್ಲ, ತಗೊಂಡೋದ್ರೆ ಏನು ಯೂಸ್ ಇಲ್ಲ, ಯಾಕಂದ್ರೆ ಅಲ್ಲೇ ಎಲೆಕ್ಟ್ರಿಸಿಟಿ ಇಲ್ವಲ್ಲ ಅಂತ ಹೇಳ್ತಾಳೆ. ಇದೇ ಟೈಮಲ್ಲಿ ನಮ್ ಹೀರೋಯಿನ್ಗೆ ಕಾಲ್ ಬರುತ್ತೆ. ಈ ಅಜ್ಜಿ ಜೊತೆ ಒಂದ್ ಹುಡುಗ ಇರ್ತಾನಲ್ಲ, ಅವನೇ ಕಾಲ್ ಮಾಡಿರೋದು. ಏನ್ ಹೇಳ್ದ ಅಂತ ಗೊತ್ತಿಲ್ಲ. ಹೀರೋಯಿನ್ ತುಂಬಾನೇ ಗಾಬರಿಯಿಂದ ಅಜ್ಜಿ ತಲೆ ಸುತ್ತು ಬಿದ್ದೋದ್ರಂತೆ, ನನ್ನ ಅಜ್ಜಿನ ನೋಡಕ್ ಹೋಗ್ಬೇಕು ಅಂತ ತುಂಬಾನೇ ಗಾಬರಿಯಿಂದ ಹೋಗ್ತಾಳೆ. ಹೇಳ್ಬೇಕಂದ್ರೆ ಅಜ್ಜಿಗೆ ನಿಜವಾಗ್ಲೂ ತುಂಬಾನೇ ಮೈ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲೇ ನಮ್ ಹೀರೋಯಿನ್ ನೋಡಕ್ ಹೋಗೋದು. ಇವಳನ್ನ ನೋಡಿದ ತಕ್ಷಣ ಅಜ್ಜಿ ಅವ್ರ ಮೇಲೆ ಎಷ್ಟೇ ನೋವಿದ್ರೆ ಕೂಡ ಅದನ್ನ ಹೊರಗೆ ತೋರ್ಸ್ಕೊಳ್ಳೋದಿಲ್ಲ. ಅವಳ ಹತ್ರ ಹಂಗೆ ನಗ್ತಾ ಮಾತಾಡ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಲಿಕ್ಷಿ, ನಾನ್ ನಿನ್ ಜೊತೆ ಬಂದು ನಿನ್ ಪ್ರಪಂಚದಲ್ಲಿ ಇರ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನೋಡು ನಾನೀಗ ತಾತ ಪ್ರಪಂಚಕ್ಕೆ ಹೋಗ್ತಾ ಇದೀನಿ, ನನ್ಗೋಸ್ಕರ ನಿಮ್ ತಾತ ತುಂಬಾ ವರ್ಷದಿಂದ ಕಾಯ್ಕೊಂಡಿದ್ದಾರೆ, ನಾನೋಗ ಅವ್ರನ್ನ ಮೀಟ್ ಮಾಡ್ಬೇಕಲ್ವಾ ಅಂದ ತಕ್ಷಣ ಈ ಕಡೆ ಲಿಕ್ಷಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅಜ್ಜಿ ಪ್ಲೀಸ್ ಅಜ್ಜಿ ಆತರ ಎಲ್ಲ ಮಾತಾಡ್ಬೇಡಿ, ನಾವಿಬ್ರು ಜೊತೆಗೆ ಹೋಗೋಣ, ಹೆಂಗಾದ್ರು ಮಾಡಿ ನಾವ್ ಹೋಗ್ಬೋದು ಅಂದಾಗ ಅಜ್ಜಿ ಹೇಳ್ತಾರೆ, ನಾನ್ ಮಾತ್ರ ನಿಮ್ ತಾತನ ಎಷ್ಟು ದಿನ ಕಾಯ್ಸಕ್ಕಾಗತ್ತೆ, ನಾನು ನಿಮ್ ತಾತನ ಹೋಗಿ ಮೀಟ್ ಮಾಡ್ಬೇಕಲ್ವಾ, ನೀನ್ ಹೋಗು, ನಿನ್ಗೋಸ್ಕರ ಅಲ್ಲಿ ವಾಂಗ್ ವೇಟ್ ಮಾಡ್ತಾ ಇರ್ತಾನೆ. ನಾನ್ ಫಸ್ಟ್ ಡೇ ಅವ್ನ ನೋಡ್ದಾಗ್ಲೇ ನನ್ಗೆ ಅರ್ಥ ಆಗೋಯ್ತು, ಅವ್ನ್ ನಿನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ. ನನ್ಗೆ ಅವ್ನ ಮೇಲೆ ನಂಬಿಕೆ ಇದೆ, ಅವನ ನಂಬಿ ನೀನ್ ಆ ಪ್ರಪಂಚಕ್ಕೆ ಹೋಗು ಲಿಕ್ಷಿ. ಹೇಳ್ದೆ ತಾನೆ ಇವತ್ 5 o'clock ಲಾಸ್ಟ್ ಅಂತ, ಫಸ್ಟ್ ಇಲ್ಲಿಂದ ಹೋಗು, ಲೇಟ್ ಮಾಡ್ಬೇಡ, ಆಮೇಲೆ ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಹೀರೋಯಿನ್ ಕೇಳ್ತಾಳೆ, ಅಜ್ಜಿ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ಟು ನಾನ್ ಹೆಂಗ್ ಹೋಗೋದು ಅಂದಾಗ ನನ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಇದೋ ಇವ್ನ್ ಇದಾನಲ್ವಾ ಇವ್ ನೋಡ್ಕೊಳ್ತಾರೆ, ನೀನ್ ಹೋಗು ಅಂತ ಹೇಳ್ತಾರೆ. ಹೇಗೋ ಕನ್ವಿನ್ಸ್ ಮಾಡ್ಬಿಟ್ರು. ಹೀರೋಯಿನ್ ಕೂಡ ಅಲ್ಲಿಂದ ಎದ್ದು ಬಿದ್ದು ಈ ಕಡೆ ಬರ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ನಮ್ ಹೀರೋ ಶಾ ಮತ್ತೆ ಫೆರಿ ಎಲ್ಲ ರೆಡಿಯಾಗಿ ಕೂತಿರ್ತಾರೆ. ಟೈಮ್ ಬೇರೆ ಹತ್ರ ಬರ್ತಾ ಇದೆ, ಎಲ್ಲೋದ್ಲು ಇನ್ನು ಬಂದಿಲ್ವೇ ಲಿಕ್ಷಿ ಅಂತ ಹೇಳ್ಬಿಟ್ಟು ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಇದಕ್ ಮೇಲೆ ನಾವ್ ಲೇಟ್ ಮಾಡಿದ್ರೆ ಆಗಲ್ಲ, ಪೋರ್ಟಲ್ ಏನಾದ್ರು ಕ್ಲೋಸ್ ಆಗ್ಬಿಟ್ರೆ ಹೀರೋಯಿನ್ ಇಲ್ಲಿಗೆ ಬರಕ್ ಆಗಲ್ವೇ ಅಂದಾಗ ನಮ್ ಹೀರೋ ಮಾತ್ರ ತುಂಬಾ ನಂಬಿಕೆಯಿಂದ ಹೇಳ್ತಾನೆ, ಇಲ್ಲ ಕರೆಕ್ಟ್ ಟೈಮ್ ಅವಳು ಬಂದ್ಬಿಡ್ತಾಳೆ, ನನ್ಗೆ ಅವಳ ಮೇಲೆ ನಂಬಿಕೆ ಇದೆ, ಅವಳು ಬಂದೇ ಬರ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಈಗ ಅವಳು ಎದ್ದು ಬಿದ್ದೋ ಜಾಗಕ್ಕೆ ಬಂದ್ಬಿಟ್ಲು. ಆದ್ರೆ ಪಾಪ 5 ಗಂಟೆ ದಾಟದ್ಮೇಲೆ ಬಂದಿರ್ತಾಳೆ. ಅವಳು ಬರೋ ಟೈಮ್ಗೆ ಗೋಡೆನೆ ಕ್ಲೋಸ್ ಆಗೋಯ್ತು, ಅಂದ್ರೆ ಪೋರ್ಟಲ್ ಕ್ಲೋಸ್ ಆಗೋಯ್ತು. ಇದಕ್ಕೂ ಮುಂಚೆ ಅಂದ್ರೆ ಕ್ರಾಕ್ ಬಿಡೋದಕ್ಕೂ ಮುಂಚೆ ಗೋಡೆ ಹೆಂಗಿತ್ತು ಆತರ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡ್ಬಿಟ್ಟು ಲಿಕ್ಷಿಗೆ ಅರ್ಥ ಆಗೋಯ್ತು, ಟೈಮ್ ಮುಗ್ದೋಯ್ತು, ಗೋಡೆನು ಕ್ಲೋಸ್ ಆಗೋಯ್ತು, ಅಂದ್ರೆ ಇಲ್ಲಿರೋರೆಲ್ಲ ಹಿಸ್ಟಾರಿಕಲ್ ಪೀರಿಯಡ್ ಗೆ ಹೊಟ್ಟೋದ್ರು, ಈ ಮನೇಲಿ ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಅದ್ರಲ್ಲೂ ಹೀರೋನ ನೆನ್ಸಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಲಾಸ್ಟ್ ಅಲ್ಲಿ ಒಂದ್ಸತಿ ಕೂಡ ನಿಮ್ ಮುಖ ನೋಡೋ ಭಾಗ್ಯ ನನಗ್ ಸಿಕ್ಕಿಲ್ವೇ ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಏನೋ ಸೌಂಡ್ ಬರ್ತಾ ಇರುತ್ತೆ. ಏನಂತ ನೋಡಿದ್ರೆ ನಮ್ ಹೀರೋ ಈ ಪ್ರಪಂಚಕ್ಕೆ ಬಂದ್ಬಿಟ್ಟಿರ್ತಾನೆ, ತಿನ್ನೋದಕ್ಕೋಸ್ಕರ ತುಂಬಾನೇ ಐಟಮ್ಸ್ ಎಲ್ಲ ತಗೊಂಡ್ಬಂದಿರ್ತಾನೆ. ಇದನ್ನ ನೋಡಿ ನಮ್ ಹೀರೋಯಿನ್ ಶಾಕ್ ಆಗ್ತಾಳೆ, ಏನು ನನ್ಗೋಸ್ಕರ ನೀವ್ ಇಲ್ಲೇ ಇದ್ಬಿಟ್ರಾ, ನೀವ್ ಆ ಪ್ರಪಂಚಕ್ಕೆ ಹೋಗಿಲ್ವಾ, ಏನ್ ಆಗ್ತಿದೆ ಅಂದಾಗ ಹೀರೋ ಹಂಗೆ ಬಂದು ಕಿಸ್ ಮಾಡ್ಬಿಟ್ಟು ಹೇಳ್ತಾರೆ, ಲಾಸ್ಟ್ ಅಂಡ್ ಫೈನಲ್ ಆಗಿ ನಿನ್ ಮುಖ ನೋಡಿದೆ ನಾನು ಹೆಂಗ್ ಹೋಗ್ತೀನಿ, ನಿನ್ಗೋಸ್ಕರ ನಾನು
ಇಲ್ಲೇ ಇದ್ಬಿಟ್ಟೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋಯಿನ್ ಗೆ ಸ್ಟ್ರೈಕ್ ಆಗುತ್ತೆ. ನೀವು ನಿಮ್ ಜನನ ಬಿಟ್ಟು ಬರಲ್ಲ, ಅಲ್ಲಿ ಯಾರನ್ನಾದ್ರೂ ರಾಜನ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಹಂಗಾದ್ರೆ ಅಲ್ಲಿ ಏನಾಯ್ತು ಅಂದಾಗ ಹೀರೋ ಹೇಳ್ತಾನೆ, ಫಸ್ಟ್ ನನ್ನ ರಾಜ್ಯನ ಬಿಟ್ಕೊಡ್ಬೇಕಾಗಿರೋದು ನನ್ನ ತಮ್ಮನ್ಗೆ ಅಂತ ಅನ್ಕೊಂಡೆ, ಆದ್ರೆ ಅವ್ನು ಅಷ್ಟು ಒಳ್ಳೆಯವನಲ್ಲ ಅಂತ ಗೊತ್ತಾಯ್ತು, ನಾನು ಅದಕ್ಕೊಂದ್ ದಾರಿ ಮಾಡಿದೀನಿ ಅಂತ ಹೇಳ್ತಾರೆ. ಈಗ ಹಂಗೆ ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ ತೋರಿಸ್ತಾರೆ, ಅಲ್ಲಿ ರಾಜ ಆಗಿರೋದು ಬೇರೆ ಯಾರು ಅಲ್ಲ, ಇಶಾ ಅನ್ನೋರ್ರೆ, ಅವ್ರನ್ನೇ ರಾಜ ಆಗಿ ಮಾಡಿರೋದು. ಅಷ್ಟೇ ಅಲ್ಲ, ಅಲ್ಲಿ ರಾಣಿ ಆಗಿರೋದು ಫೆರಿನೇ. ಇದನ್ನ ನೋಡ ನಮ್ ರಾಜ ಅವ್ರ ಅಮ್ಮಗೆ, ಅಂದ್ರೆ ನಮ್ ಹೀರೋ ಅವ್ರ ಅಮ್ಮಗೆ ಸ್ವಲ್ಪ ಸಂತೋಷನೇ. ಅವ್ರಿಗೇನು ಫೆರಿ ಒಂದು ರಾಣಿಯಾಗಿರ್ಬೇಕು ಅಂತ, ಯಾರು ಈ ರಾಜ್ಯನ ಮುಂದಕ್ಕೆ ತಗೊಂಡೋದ್ರೆ ಏನು, ಇದನ್ನ ಅವ್ರು ಸಂತೋಷವಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಇದನ್ನ ಹೀರೋ ಡೈರೆಕ್ಟ್ ಆಗಿ ಶಾ ಹತ್ರ ಹೇಳಿರೋದಿಲ್ಲ, ಅವ್ರ ಕೈಯಾರೆ ಒಂದು ಲೆಟರ್ ನ ಬರ್ದಿರ್ತಾರೆ. ಅಂದ್ರೆ ನಮ್ ಹೀರೋ ಶಾನೆ ಇಲ್ಲಿ ರಾಜ ಆಗಿರ್ಬೇಕು, ಅವನೇ ಒಂದು ಕಿಂಗ್ ಆಗಿ ರಾಜ್ಯನ ಆಳ್ಬೇಕು ಅಂತ ಬರ್ದಿರ್ತಾನೆ. ಇದನ್ನ ನೋಡ್ಬಿಟ್ಟು ಶಾಗೆ ತುಂಬಾ ಸಂತೋಷ ಆಗುತ್ತೆ. ಹೇಳ್ಬೇಕಂದ್ರೆ ತುಂಬಾನೇ ಶಾಕಿಂಗ್ ಆಗಿರ್ತಾನೆ, ಯಾಕಂದ್ರೆ ಆ ರಾಜ ಇಲ್ಲಿ ಈ ಪ್ರಪಂಚದಲ್ಲಿ ಇರ್ಬೇಕು ಅಂತ ಡಿಸೈಡ್ ಆಗೋದಕ್ಕೂ ಮುಂಚೆನೆ ಅಲ್ಲಿ ಏನೆಲ್ಲ ಹೆಂಗೆಲ್ಲ ಇರ್ಬೇಕು ಅಂತ ಒಂದು ಡಿಸಿಷನ್ ನ ಮಾಡ್ಬಿಟ್ಟೆ ಶಾನ್ ಅವ್ರನ್ನ ಅಲ್ಲಿ ರಾಜ ಆಗಿರ್ಬೇಕು ಅಂತ ಕನ್ಫರ್ಮ್ ಮಾಡಿ ಆ ಲೆಟರ್ ನ ಬರ್ದಿರ್ತಾರೆ. ಇದನ್ನ ನೋಡ್ಬಿಟ್ಟು ಶಾಂತ್ ತುಂಬಾ ಸಂತೋಷ ಪಡೋದು ಅಲ್ಲದೆ ಜೊತೆಗೆ ಶಾಕ್ ಬೇರೆ ಆಗ್ತಾನೆ. ಅವ್ರು ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಫೆರಿ ಹತ್ರ ಹೇಳಿ ಸಂತೋಷ ಪಡ್ತಾರೆ. ಹೆಂಗೋ ಹ್ಯಾಪಿ ಎಂಡಿಂಗ್ ಅಲ್ವಾ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ತುಂಬಾನೇ ಬುಕ್ಸ್ ಎಲ್ಲ ತಗೊಂಡ್ಬಂದು ನಮ್ ಹೀರೋ ಹತ್ರ ಕೊಡ್ತಾಳೆ. ನೋಡಿ, ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ರೇನೆ ನಾವ್ ಈ ಪ್ರಪಂಚದಲ್ಲಿ ಬದುಕಕ್ಕಾಗೋದು, ಸೊ ಈ ಬುಕ್ಸ್ ನೆಲ್ಲ ಓದಿ ಅಂತ ಹೇಳಿದಾಗ ನಮ್ ಹೀರೋ ಹಂಗೆ ಸಂತೋಷವಾಗಿ ನೋಡ್ಬಿಟ್ಟು ಒಂದು ಬುಕ್ ನ ಮಾತ್ರ, ಅಂದ್ರೆ ಇವ್ರ ಮದರ್ ಟಂಗ್ ಇರುತ್ತಲ್ಲ ಆ ಬುಕ್ ನ ಮಾತ್ರ ಎತ್ಕೊಂಡು, ಇದು ನನಗ್ ತುಂಬಾ ಈಸಿ ಆಗಿರುತ್ತೆ, ನಾನು ಇದನ್ನ ಮಾತ್ರ ಓದ್ತೀನಿ ಅಂದ್ರೆ ಹೀರೋಯಿನ್ ಹೇಳ್ತಾಳೆ, ಮದರ್ ಟಂಗ್ ನ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ, ಅದೊಂದಿದ್ರಲ್ಲಿ ಕೆಲ್ಸ ಎಲ್ಲ ಸಿಕ್ಕಲ್ಲ ಬಾಸ್, ಇದೆಲ್ಲದನ್ನು ಓದ್ಬೇಕು, ಇದೆಲ್ಲದನ್ನು ಓದಿ ಪ್ರಿಪೇರ್ ಆಗಿ ಅಂತ ಹೇಳ್ಬಿಟ್ಟು ಎಲ್ಲಾ ಬುಕ್ಸ್ ನು ಕೊಡ್ತಾಳೆ. ಇದನ್ನ ನೋಡಿ ನಮ್ ಹೀರೋ ಶಾಕ್ ಆಗ್ಬಿಡ್ತಾನೆ. ಅಷ್ಟೆಲ್ಲ ನಮ್ ಹೀರೋಯಿನ್ ಹೇಳ್ತಾಳೆ, ನೀವ್ ಇದನ್ನೆಲ್ಲ ಓದಿ ಒಂದು ಕೆಲ್ಸಕ್ಕೆ ಹೋಗೋವರೆಗೂ ನಾನೇ ನಿಮ್ಗೆ ಟೀಚರ್ ಆಗಿರ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋ, ಸರಿ ಯಾವತ್ತಿಗೂ ನೀನೇ ನಂಗೆ ಟೀಚರ್ ಆಗಿರ್ತೀಯ, ಇನ್ಮೇಲೆ ನಾನು ನಿನಗೆ ಟೀಚರ್ ಆಗಿರ್ತೀನಿ ಅಂತ ಹಂಗೆ ರೊಮ್ಯಾಂಟಿಕ್ ಆಗಿ ಅವಳಿಗೆ ಕಿಸ್ ಮಾಡ್ಬೇಕು ಅಂತ ಹೋಗ್ತಾನೆ. ಅದೇ ಟೈಮಲ್ಲಿ ಮನೆ ಒಳಗಡೆ ಯಾರೋ ಎಂಟ್ರಿ ಆಗ್ತಾರೆ. ಯಾರು ಇವನೇನಕ್ಕೆ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತಾರೆ. ಅವ್ನ್ ಬಂದವನು ಹೇಳ್ಬೇಕಂದ್ರೆ ಕೈಯಲ್ಲಿ ಒಂದ್ ಲೆಟರ್ ಇಟ್ಕೊಂಡಿರ್ತಾನೆ. ಈಗ ಅದನ್ನ ಓಪನ್ ಮಾಡ್ಬಿಟ್ಟು ಓದಕ್ ಸ್ಟಾರ್ಟ್ ಮಾಡ್ತಾನೆ. ಲಿಕ್ಷಿ ಜೊತೆ ಇರೋ ಇನ್ನೊಬ್ಬ ಇಬ್ರು ಸೇರಿ ಮಿಸ್ಟರ್ ವಾಂಗ್, ಅಂದ್ರೆ ಅವ್ರ ದೊಡ್ಡ ಐಡಲ್ ಅಲ್ವಾ, ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡಿದ್ದಾರೆ. ಪಬ್ಲಿಕ್ ಅಲ್ಲಿ ಅವ್ರ ಹೆಸರನ್ನೆಲ್ಲ ಹೇಳ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದ ಮಿಸ್ಟರ್ ವಾಂಗ್ ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಬಂದಿದೆ. ಅದರಿಂದ ಈಗ ನಿಮ್ಮಿಬ್ಬರ ಮೇಲೆ ಕೇಸ್ ಆಗಿದೆ, ನೀವಿಬ್ರು ಲಾಗೆ ಆನ್ಸರ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಇವ್ರಿಬ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಅದ್ರಲ್ಲೂ ನಮ್ ಹೀರೋಗಂತೂ ಸುದ್ದ ಏನು ಅರ್ಥ ಆಗ್ತಾ ಇಲ್ಲ. ಅದ್ರಲ್ಲಿ ಬೇರೆ ಹೀರೋಯಿನ್, ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇದೆಯಾ, ಅವ್ರೇನ್ ಹೇಳ್ತಿದಾರೆ ಅಂತ ಕೇಳಿದಾಗ ಹೀರೋ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇದ್ದಿದ್ ನಿನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನನ್ಗೇನ್ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಇವ್ರಿಬ್ರು ಹಿಂಗೆ ಮುಖ ನೋಡ್ಕೊಳ್ತಾ ಇರ್ಬೇಕಾದ್ರೆ ಇವಾಗ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಐಡಲ್ ಮಿಸ್ಟರ್ ವಾಂಗ್ ಇರ್ತಾರಲ್ವಾ, ಅವರೇ ಎಂಟ್ರಿ ಆಗ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೀರೋಯಿನ್ ಫುಲ್ ಸಂತೋಷ ಆಗ್ಬಿಡ್ತಾಳೆ. ಮಿಸ್ಟರ್ ವಾಂಗ್ ನೀವೇ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಬಾಯ್ ತೆಕ್ಕೊಂಡು ನೋಡ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಗ್ ಲೈಟ್ ಆಗಿ ಶಾಕ್ ಆಗುತ್ತೆ, ಇವಳೇ ನಿಂಗ್ ನೋಡ್ತಾ ಇದ್ದಾಳೆ ಅಂತ. ಇಲ್ಲಿಗೆ ಈ ಮೂವಿ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮೋಸ್ಟ್ಲಿ ಸೆಕೆಂಡ್ ಪಾರ್ಟ್ ಬರ್ಬೋದು, ಬಟ್ ಈ ಸದ್ಯಕ್ಕೆ ಏನು ಇಲ್ಲ. ಹೇಳ್ಬೇಕಂದ್ರೆ ಇದೊಂದು ಹಾರ್ಟ್ ವಾರ್ಮಿಂಗ್ ಆಗಿರೋ ಒಂದು ಲವ್ ಸ್ಟೋರಿ. ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.